ಆಮೇಲೆ ಬಹಳಷ್ಟು ಭಕ್ತಿ ಭಗವಂತನ ಮೇಲೆ ಉಂಟಾಯಿತು ಅಂತ ಹೇಳ್ತಕ್ಕಂಥ. ಅಲ್ಲಿ ಏನು ಮಾಡ್ತಾನೆ, ಕೊನೆಯಲ್ಲಿ ಅರ್ಜುನನಿಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ವಿಶ್ವರೂಪ ಅಂದರೆ ಏನು? ವಿಶ್ವ ಅಂದರೆ ಇಡೀ ಪ್ರಪಂಚ, ಬ್ರಹ್ಮಾಂಡ ಅಂತ ಕರೀತಾರೆ. ಆ ಬ್ರಹ್ಮಾಂಡವೇ ಭಗವಂತನ ಒಂದು ರೂಪ. ನಾವೇನು ಮಾಡ್ತೇವೆ, ಒಂದೊಂದು ಪ್ರಪಂಚ ಅಂತ ಹೇಳಿದ್ರೆ ಭೂಲೋಕ ಹಾಗೆಲ್ಲ ನೋಡ್ತೇವೆ. ಇಡೀ ಬ್ರಹ್ಮಾಂಡ ಪ್ರಪಂಚ ಏನಿದೆ ಇದೇ ಭಗವಂತನ ಒಂದು ರೂಪದಲ್ಲಿದೆ. ಭಾಗವತವು ಅದನ್ನೇ ಹೇಳುತ್ತೆ. ಭಾಗವತ 12 ಸ್ಕಂಧಗಳಿಂದ ಕೂಡಿರತಕ್ಕಂಥದ್ದು ಭಾಗವತ ಅಂತ ಹೇಳ್ತಾರೆ. ಈ 12 ಸ್ಕಂಧಗಳಿಂದ ಕೂಡಿರತಕ್ಕಂಥ ಭಾಗವತ ಏನಿದೆ ಇದು ಭಗವಂತನ ಶರೀರದಲ್ಲೇ ಇರುತ್ತೆ, ಕೈ ಕಾಲು. ಅದೇ ಥರನೇ ಈ 12 ಸ್ಕಂಧಗಳು ಕೂಡ ಭಗವಂತನ ಶರೀರ ಅಂತ ಚಿಂತನೆ ಮಾಡಿ ಅಂತ ಭಾಗವತ ಹೇಳುತ್ತೆ. ಹಾಗೆ ಬ್ರಹ್ಮಾಂಡ ಭಗವಂತನ ಶರೀರವೋ, ಭಾಗವತವು ಭಗವಂತನ ಮತ್ತೊಂದು ಶರೀರ. ಬ್ರಹ್ಮಾಂಡದಲ್ಲಿ ಏನಿದೆ ಅದೆಲ್ಲವೂ ಶರೀರದಲ್ಲಿದೆ. ಆದ್ದರಿಂದ ಪ್ರಪಂಚವನ್ನು, ಇಡೀ ವಿಶ್ವವನ್ನು ಬ್ರಹ್ಮಾಂಡ ಅಂತ ಕರೀತಾರೆ. ವಿಶ್ವದಲ್ಲಿ ಯಾವುದೋ ಒಂದು ಶರೀರ, ಅದನ್ನು ಪಿಂಡಾಂಡ ಅಂತ ಕರೀತಾರೆ. ಪಿಂಡಾಂಡ ಅಂದರೆ ಶರೀರ. ಹೊರಗಡೆ ಏನಿದೆ ಸೂಕ್ಷ್ಮ ರೂಪದಲ್ಲಿ ಅದು ಶರೀರದ ರೂಪದಲ್ಲಿ ಇರತಕ್ಕಂಥದ್ದು. ಈ ರೀತಿ ಭಗವಂತ ಒಂದು ಶರೀರದ ರೂಪದಲ್ಲೂ ಇರ್ತಾನೆ. ಪ್ರತಿಯೊಬ್ಬನಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಬ್ರಹ್ಮಾಂಡದವಳು ಬ್ರಹ್ಮಾಂಡ ಅಷ್ಟು ವಿಶ್ವ ವ್ಯಾಪಕನಾಗಿ ಇರತಕ್ಕಂಥ ಭಗವಂತ ಸೂಕ್ಷ್ಮ ರೂಪದಿಂದ ಪ್ರತಿಯೊಬ್ಬನ ಶರೀರದಲ್ಲೂ ಶರೀರ ರೂಪದಿಂದಲೇ ಇರ್ತಾನೆ. ಭಗವಂತನನ್ನು ಚಿಂತನೆ ಮಾಡುವಾಗ ನಾವು ಏನು ಚಿಂತನೆ ಮಾಡಬೇಕು, ಯಾರನ್ನೇ ನೋಡಿದ್ರು ಕೂಡ ಭಗವಂತ ಪ್ರತಿಯೊಬ್ಬನಲ್ಲೂ ಇದ್ದಾನಲ್ಲ. ಹೇಗಿರ್ತಾನೆ ಭಗವಂತ? ನಾವೇನು ಮಾಡ್ತೇವೆ, ದೇವರೆಲ್ಲೋ ಒಂದು ಹೃದಯದ ಮೂಲೆಯಲ್ಲಿ ಇರ್ತಾನೆ ಅಂತ ಹೇಳಿಬಿಡ್ತೇವೆ. ಹೃದಯದಲ್ಲಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಇಡೀ ಶರೀರದ ತುಂಬೆಲ್ಲ ಭಗವಂತ ಇದ್ದಾನೆ. ಯಾಕೆ ಭಗವಂತ ಇಲ್ಲದೆ ಇರತಕ್ಕಂಥ ಸ್ಥಳ ಇಲ್ಲ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ ಅಂದರೆ ಇಲ್ಲಿದ್ರೆ ಕೈಯಲ್ಲಿ, ಕಣ್ಣಲ್ಲಿ, ಕಾಲಲ್ಲಿ ಇಲ್ವಾ ಭಗವಂತ ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಭಗವಂತನ ಈ ಶರೀರದ ತುಂಬೆಲ್ಲ ಇದ್ದಾನೆ. ಹೇಗೆ ನಮ್ಮ ಕೈಯಲ್ಲಿ ಭಗವಂತನ ಕೈ, ನಮ್ಮ ಕೈಯಲ್ಲಿ ನಮ್ಮ ಕಾಲೊಳಗೆ ಭಗವಂತನ ಕಾಲು, ನಮ್ಮ ಮುಖದೊಳಗೆ ಭಗವಂತನ ಮುಖ, ನಮ್ಮ ಕಣ್ಣೊಳಗೆ ಭಗವಂತನ ಕಣ್ಣು, ನಮ್ಮ ಕಿವಿಯೊಳಗೆ ಭಗವಂತನ ಕಿವಿ. ಈ ರೀತಿ ಪ್ರತಿಯೊಬ್ಬ ಜೀವನ ಶರೀರದಲ್ಲಿ ಆಯಾ ರೂಪದಿಂದ ಭಗವಂತ ಇರ್ತಾನೆ. ಹಾಗಾಗಿ ಒಬ್ಬೊಬ್ಬ ಜೀವನವು ಕೂಡ ಪ್ರತ್ಯೇಕ ಭಿನ್ನಾಗಿರ್ತಾರೆ. ಒಬ್ಬನಂತೆ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಯಾಕೆ ಭಗವಂತನ ರೂಪ ಪ್ರತಿಯೊಬ್ಬನಲ್ಲೂ ಭಿನ್ನವಾಗಿರತಕ್ಕಂಥದ್ದು. ಭಗವಂತ ಒಬ್ಬನೇ, ಆದರೆ ಅವನ ರೂಪಗಳು ಅನೇಕ ಇವೆ. ಆದರೆ ಜೀವರು ಭಿನ್ನ, ಜೀವರು ಅನೇಕರಿದ್ದಾರೆ. ಭಗವಂತನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಒಬ್ಬನೇ ಭಗವಂತ ಅನೇಕ ರೂಪಗಳಿಂದ ಇದ್ದಾನೆ. ಹೇಗೆ ಅಂದರೆ ಒಂದು ಬಂಗಾರದ ಗಟ್ಟಿ ಇರುತ್ತೆ, ಅದೇನು ಮಾಡ್ತೇವೆ, ಉಂಗುರ ಮಾಡಿಸ್ತೇವೆ, ಬಳೆ ಮಾಡಿಸ್ತೇವೆ, ಚೈನ್ ಮಾಡಿಸ್ತೇವೆ, ಓಲೆ ಮಾಡಿಸ್ತೇವೆ, ಮೂಗುತಿ ಮಾಡಿಸ್ತೇವೆ. ಬಂಗಾರವೇ. ಆ ಒಂದೇ ಬಂಗಾರ ಅನೇಕ ವಿಧವಾಗಿರತಕ್ಕಂಥ ಆಭರಣಗಳ ರೂಪದಲ್ಲಿದ್ದಾಗೆ ಒಬ್ಬನೇ ಭಗವಂತನ ರಾಮ ಬೇರೆ, ಕೃಷ್ಣ ಬೇರೆ, ಅದು ಯಾವುದಲ್ಲ. ಎಲ್ಲವೂ ಭಗವಂತನ ಅವತಾರಗಳೇ, ಎಲ್ಲವೂ ಭಗವಂತನೇ. ರೂಪಗಳು ಅನೇಕ, ಭಗವಂತ ಒಬ್ಬನೇ. ಹೀಗೆ ಭಗವಂತ ಎಲ್ಲ ಕಡೆ ಒಳಗಿದ್ದಾನೆ. ಹಾಗೆ ಭಾಗವತ ಅಂದರೆ ಭಗವಂತನ ಒಂದು ರೂಪ. ಅದನ್ನು ಹೇಳ್ತಕ್ಕಂಥದ್ದು ಭಾಗವತ 12 ಸ್ಕಂಧಗಳ ರೂಪದಲ್ಲಿ ಇದೆ. ಹೇಗೆ ಭಗವಂತನ 2 ಪಾದಗಳು, ಮೊದಲ 1 ಮತ್ತು 2ನೇ ಸ್ಕಂಧ ಭಗವಂತನ ಪಾದಗಳ ಸ್ಥಾನದಲ್ಲಿದೆ. ಭಗವಂತನ ಪಾದಗಳಿದ್ರೆ ಭಾಗವತ 2 ಸ್ಕಂಧಗಳು. ಮತ್ತು ಬ್ರಹ್ಮಾಂಡವನ್ನು ತೆಗೆದುಕೊಂಡಾಗ ಭೂಲೋಕದ ಕೆಳಭಾಗದಲ್ಲಿರತಕ್ಕಂಥ ಪಾತಾಳ ಮತ್ತು ರಸಾತಳ ಎಂಬಂಥ ಲೋಕ ಏನಿದೆ ಅದು ಭಗವಂತನ ಪಾದಗಳು ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ. ಆಮೇಲೆ 3 ಮತ್ತು 4ನೇ ಸ್ಕಂಧ ಅಂತೇಳಿದ್ರೆ ಅದು ಭಗವಂತನ 2 ತೊಡೆಗಳು. ಆ ಸ್ಥಾನದಲ್ಲಿ ಬ್ರಹ್ಮಾಂಡದ ಒಳಗೆ ವಿತಲ ಅಂತ ಒಂದು ಲೋಕ ಇದೆ. ಭೂಲೋಕ, ಭೂಮಿಯ ಕೆಳಭಾಗದಲ್ಲಿ 2 ಲೋಕ ಇದೆ, ಭೂಮಿಯ ಮೇಲ್ಭಾಗದಲ್ಲಿ 6. ಒಟ್ಟು 14 ಲೋಕಗಳು ಕೂಡ ಭಗವಂತನ ಶರೀರದಲ್ಲಿರತಕ್ಕಂಥ. 5 ಮತ್ತು 6ನೇ ಸ್ಕಂಧ ಅದು ನಾಭಿ ಮತ್ತು ಹೃದಯ ಅಂತ ಕರೀತಾರೆ. ಅದು ಯಾವುದು ಅಂದರೆ ಅಂತರಿಕ್ಷ ಮತ್ತು ಸ್ವರ್ಗಲೋಕ. 7 ಮತ್ತು 8ನೇ ಸ್ಕಂಧಗಳು ಭಗವಂತನ 2 ಬಾಹುಗಳು ಅಂತ ಅದನ್ನು ಕರೆಯತಕ್ಕಂಥದ್ದು. 9ನೇ ಸ್ಕಂಧ ಭಗವಂತನ ಕಂಠ ಪ್ರದೇಶ, ಅದು ಮಹರ್ಲೋಕ ಅಂತ ಕರೀತಾರೆ. 10ನೇ ಸ್ಕಂಧ ಅದು ಭಗವಂತನ ಮುಖ, ಅಲ್ಲಿ ಜನಲೋಕ ಅಂತ ಕರೀತಾರೆ. 11ನೇ ಸ್ಕಂಧ ಭಗವಂತನ ಲಲಾಟ ಅಂದರೆ ಹಣೆ ಪ್ರದೇಶ, ಅದು ತಪೋಲೋಕ ಅಂತ ಕರೀತಾರೆ. 12ನೇ ಸ್ಕಂಧ ಭಗವಂತನ ಶಿರಸ್ಸು, ತಲೆ, ಅದು ಸತ್ಯಲೋಕ. ಹೀಗೆ 12 ಸ್ಕಂಧಗಳು ಅಂತೇಳಿ ಭಾಗವತದಲ್ಲಿವೆ. ಅದೆಲ್ಲವೂ ಕೂಡ ಭಗವಂತನ ಶರೀರವೇ, ಒಂದೊಂದು ಅವಯವ. ಭಗವಂತನ ಒಂದೊಂದು ಅವಯವ ಒಂದು ಸ್ಕಂಧ ಅಂತ ಚಿಂತನೆ ಮಾಡಬೇಕು. ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ 14 ಲೋಕಗಳು ಕೂಡ ಅದರಲ್ಲಿ ಸೇರಿಕೊಂಡಿರತಕ್ಕಂಥದ್ದು. ಈ ರೀತಿ ಭಾಗವತವನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಒಟ್ಟು 12 ಸ್ಕಂಧಗಳು ಭಾಗವತದಲ್ಲಿ. 18,000 ಶ್ಲೋಕಗಳು ಇವೆ. 18,000 ಶ್ಲೋಕಗಳು ಇವೆ. ಒಂದು ಶ್ಲೋಕ ಅಂದರೆ 32 ಅಕ್ಷರ. ಒಂದು ಶ್ಲೋಕ ಅಂದರೆ 4 ಪಾದ. ಒಂದು ಪಾದದಲ್ಲಿ 8 ಅಕ್ಷರ. 8 × 4 ಒಟ್ಟು 32 ಅಕ್ಷರ ಒಂದು ಶ್ಲೋಕದಲ್ಲಿರ್ತದೆ.
18,000 ಇಂಟು 32 ಅಂದರೆ 5,76,000 ಅಕ್ಷರಗಳು ಭಾಗವತದಲ್ಲಿ ಇದ್ದಾವೆ. ಹಾಗಾಗಿ ಬರೀ ಶ್ಲೋಕಗಳು, ಶಬ್ದಗಳು, ಅಕ್ಷರಗಳು ಅಂತಲ್ಲ, ಭಾಗವತದಲ್ಲಿರ್ತಕ್ಕಂಥ ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪಾದ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರವೂ ಕೂಡ ಭಗವಂತನ ನಾಮ. ಆದ್ದರಿಂದ ಇಡೀ ಭಾಗವತವನ್ನು ಒಂದು ಸಲ ಶ್ಲೋಕದ ರೂಪದಲ್ಲಿ ಪಾರಾಯಣ ಮಾಡಿದರೆ, ಪಠನ ಮಾಡಿದರೆ, ಭಾಗವತವನ್ನು ಶ್ರವಣ ಮಾಡಿದ್ರೆ ಎಷ್ಟು ಫಲ ಬರುತ್ತೆ ಅಂದರೆ 5,76,000 ಅಕ್ಷರಗಳನ್ನು ಪಠಣ, ಭಗವಂತನ ರೂಪಗಳು. ಬರೀ ಅಕ್ಷರ ಅಷ್ಟೇ ಅಲ್ಲ, ಒಂದೊಂದು ಅಕ್ಷರವು ಭಗವಂತನ ರೂಪ ಅಂದರೆ ಅಷ್ಟು ರೂಪಗಳನ್ನು ಒಂದು ಸಲ ಚಿಂತನೆ ಮಾಡಿರತಕ್ಕಂಥ ಒಂದು ಫಲ ಅದು ಭಾಗವತ ಶ್ರವಣದಿಂದ, ಭಾಗವತದ ಪಠಣದಿಂದ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠತೆ ಶೃಣ್ಯಾದ್ಯಸ್ತು ವೈಕುಂಠಂ ಯಾತಿ ನಾಟಕ ಸಂಶಯ. ಭಗವಂತನ ಲೋಕವನ್ನು ಸೇರ್ತಾನೆ. ಪ್ರತಿನಿತ್ಯವೂ ಕೂಡ ಭಾಗವತವನ್ನು ಪಠಣ ಮಾಡಿ. ಎಷ್ಟು ಪಠಣ ಮಾಡ್ಬೋದು? 18,000 ಶ್ಲೋಕ ಆಗೋದಿಲ್ಲ. ಅಯ್ಯೋ ಒಂದು ಸಾಧ್ಯನೇ ಆಗುತ್ತೆ. ಎಷ್ಟು ಮಾಡಲಿಕ್ಕೆ ಸಾಧ್ಯ? ಒಂದು ಶ್ಲೋಕವನ್ನಾದರೂ ಮಾಡಿ. ಒಂದು ಶ್ಲೋಕ ಆಗೋದಿಲ್ಲ. ಕೊನೆಗೆ ಶ್ಲೋಕ ಅರ್ಧ ಶ್ಲೋಕವನ್ನಾದರೂ ಪಾರಾಯಣ ಮಾಡಿ. ಅದು ಸಾಧ್ಯ ಇಲ್ಲ. ಶ್ಲೋಕ ಪಾದಮ್ಮ, ಒಂದು ಲೈನ್, ಒಂದು ಪಾದವನ್ನಾದರೂ ಭಾಗವತವನ್ನು ಪಠಣ ಮಾಡಿ ಅಂತ ಭಾಗವತಕ್ಕೆ ಅಷ್ಟು ಫಲವನ್ನು ಆ ಫಲಶ್ರುತಿಯಲ್ಲಿ ವರ್ಣನೆ ಮಾಡತಕ್ಕಂಥದ್ದು. ಇಂಥ ಭಾಗವತ ಏನಿದೆ ಭಾಗವತದಲ್ಲಿ ಹೆಸರನ್ನು ಕೇಳಿಬಿಡ್ತೇನೆ, ಭಾಗವತ ಭಾಗವತ ಅಂತ. ಭಾಗವತದ ಕಂಟೆಸ್ಟ್ ಏನು, ಸಬ್ಜೆಕ್ಟ್ ಏನು ಅಂತ ಅದನ್ನು ಹೇಳ್ತಾರೆ. ಭಾಗವತದಲ್ಲಿ ಮುಖ್ಯವಾಗಿ 2. ಒಂದು ಭಗವಂತನೇ, ಭಗವಂತ ಹೇಳಿರತಕ್ಕಂಥದ್ದು, ಭಗವಂತನ ಭಕ್ತರು ಕೇಳಿರತಕ್ಕಂಥದ್ದೇ ಭಾಗವತ. ಹಾಗಾಗಿ ಮುಖ್ಯವಾಗಿ ಭಾಗವತದಲ್ಲಿರತಕ್ಕಂಥದ್ದು ವಿಷಯ ಏನು ಅಂದರೆ ಭಗವಂತನೇ. 1 ರಿಂದ 12 ಸ್ಕಂಧಗಳವರೆಗೂ ಕೂಡ ನಿರಂತರವಾಗಿ ಭಗವಂತನೇ ಬರ್ತಾನೆ. ಮತ್ತು ಭಗವದ್ಭಕ್ತರು, ಪ್ರಹ್ಲಾದರಾಜರು ಬರ್ತಾರೆ, ಧ್ರುವ ಮಹಾರಾಜ ಬರ್ತಾನೆ, ಅಂಬರೀಷ ರಾಜ ಬರ್ತಾನೆ, ಅನೇಕ ರಾಜ ಮಹಾರಾಜರುಗಳ ಕಥೆ ಅದು ಭಾಗವತದಲ್ಲಿ ಬರುತ್ತೆ. ಭಗವಂತನ ಕಥೆ, ಭಗವಂತನ ಲೀಲೆ ಸರಿ, ಮಹಿಮೆಗಳೆಲ್ಲ. ಆದರೆ ಈ ರಾಜರ ಕಥೆ ತಗೊಂಡೇನು ಮಾಡೋದು? ಯಾವುದೋ ಕಾಲದಲ್ಲಿದ್ದರೂ ಅವರ ರಾಜರು ಭೂಮಿಯನ್ನು ಆಳಿದ್ದಾರೆ, ಅವರಿದ್ದಾರೆ ಸರಿ. ಅವರ ಕಥೆಯನ್ನು ಕಟ್ಟಿಕೊಂಡು ನಮಗೇನಾಗಬೇಕು ಅಂದರೆ ಅದಕ್ಕೆ ಹೇಳ್ತಾರೆ, ಅವರೆಲ್ಲರೂ ಸಾಮಾನ್ಯ ರಾಜರಂತೆ ಅಲ್ಲ, ಮಹಾಭಗವದ್ಭಕ್ತರು. ರಾಜರಾಗಿದ್ದರೂ ಕೂಡ ವಿಶೇಷವಾಗಿ ಭಗವಂತನ ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಬದುಕಿ ಬಾಳಿರತಕ್ಕಂಥವರು. ಆದ್ದರಿಂದ ಆ ರಾಜರ ಕಥೆಯನ್ನು ಏನಿದೆ ಅದು ಭಗವಂತನ ಮಹಿಮೆ. ಭಗವಂತ ತನ್ನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ದೃಷ್ಟಾಂತವೇ ಎಲ್ಲ ಭಗವದ್ಭಕ್ತರ ಕಥೆಗಳು. ಹಾಗಾಗಿ ಭಾಗವತದಲ್ಲಿ ಬರುವಂಥ ಮುಖ್ಯ ವಿಷಯ ಒಂದು ಭಗವಂತನ ನೇರವಾಗಿ ಅನೇಕ ಅವತಾರಗಳು, ಮತ್ಸ್ಯಕೂರ್ಮ ಇರತಕ್ಕಂಥ ದಶಾವತಾರಗಳು, ಅದನ್ನು ಬಿಟ್ಟು ಧನ್ವಂತರಿ, ವೇದವ್ಯಾಸ, ಹಯಗ್ರೀವ, ಅನೇಕ ವಿಧವಾಗಿರತಕ್ಕಂಥ ಅವತಾರಗಳನ್ನು, ಮಹಿಮೆಗಳನ್ನು ಭಾಗವತ ವರ್ಣನೆ ಮಾಡುತ್ತೆ. ವಿಶೇಷವಾಗಿ ಕೃಷ್ಣ ಅವತಾರ. ಯಾಕೆಂದರೆ ಕಲಿಯುಗಕ್ಕೆ ಅತ್ಯಂತ ಹತ್ತಿರದ ಅವತಾರ ಅಂದರೆ ಕೃಷ್ಣ ಅವತಾರ. ಕಲಿಯುಗಕ್ಕಿಂತ ಮುಂಚೆ ಯಾವುದಿತ್ತು? ದ್ವಾಪರ ಯುಗ ಇತ್ತು. ಕೃಷ್ಣ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿರತಕ್ಕಂಥದ್ದು ದ್ವಾಪರ ಯುಗದ ಕೊನೆಯಲ್ಲಿ. ದ್ವಾಪರ ಯುಗ ಇನ್ನೇನು ಮುಗಿಬೇಕು, ಆವಾಗ ಕೃಷ್ಣ ಅವತಾರ ಮಾಡ್ತಾರೆ. ಯಾಕೆ? ಕೃಷ್ಣ ಅವತಾರ ಮಾಡಿ ಭೂಮಿಯಲ್ಲಿ ದೃಶ್ಯನಾಗಿ ಎಲ್ಲರಿಗೂ ಕಾಣಿಸಿಕೊಂಡಿದ್ದು 100+ ಚಿಲ್ಲರೆ ವರ್ಷ ಅಷ್ಟೇ. ಅದಕ್ಕಿಂತ ಹೆಚ್ಚು ಕೃಷ್ಣ ಕಾಣಿಸಿಕೊಳ್ಳಿಲ್ಲ, ಅದೃಶ್ಯನಾಗಿ ಹೊರಬಿಡ್ತಾನೆ. ಯಾವಾಗ ದುರ್ಯೋಧನ ಬಿದ್ದ, ಭೀಮ ದುರ್ಯೋಧನದ ಗದಾ ಯುದ್ಧದಲ್ಲಿ, ಅದು ಕೊನೆಯ ದಿವಸ, ಯಾವುದು ದ್ವಾಪರ ಯುಗದ ಕೊನೆಯ ದಿವಸ. 3 ದಿವಸದಿಂದ ಕಲಿಯುಗ ಪ್ರಾರಂಭ ಆಗಿಬಿಡುತ್ತೆ. ಈಗೆಲ್ಲ ಕಲಿಯುಗ. ಕಲಿಯುಗ ಅಂದರೆ ಕಲಿಯುಗದ ಸಂಧಿಕಾಲ ಅಂತ ಹೇಳ್ತಾರೆ. ಅದೇ ಎಷ್ಟೋ ಸಾವಿರಗಟ್ಟಲೆ ವರ್ಷ ಇದೆ. ಸಂಧಿಕಾಲ ಅಂದರೆ ಈ ಕಡೆ ದ್ವಾಪರ ಯುಗ ಮುಗಿಯಿತು, ಇನ್ನೂ ಕಲಿಯುಗ ಪ್ರಾರಂಭ ಆಗಲಿಲ್ಲ. ಆ ಸಂಧಿಕಾಲವನ್ನೇ ನಾವು ಕಲಿಯುಗದಲ್ಲಿದ್ದೇವೆ ಅಂತ ಹೇಳಿಬಿಡ್ತೇವೆ. ಆ್ಯಕ್ಚುಲಿ ಕಲಿಯುಗ ಪ್ರಾರಂಭ ಆದರೆ ಈಗಿರೋದೇ ಯಾಕಂದರೆ ನಾಸ್ತಿಕ್ಯ ಮತ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ವಿದ್ಯಾರ್ಥಿಗಳಿರ್ತಾರೆ, SLC ಪರೀಕ್ಷೆ ಬರೀತಾರೆ, SLC ಪರೀಕ್ಷೆ ಬರೆದಿದ್ದಾರೆ ಅಷ್ಟೇ, ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಮುಂದೆ PUC ಹೋಗಲಿಲ್ಲ. ಆ ಕಡೆ SLC ಆಯಿತು ಅಂತ SLC ಆಯಿತು, ಮತ್ತು PUC ಹೋಗಿ ಇನ್ನೂ ಹೋಗ್ತಾ ಇಲ್ಲ. ಮತ್ತು ಆ ಮಧ್ಯದೇನು 1-2 ತಿಂಗಳು ಸಂಧಿಕಾಲ. ಆ ಕಡೆ SLC ಎಲ್ಲ ಈ ಕಡೆ PU ಅಲ್ಲ, ಮಧ್ಯದ ಕಾಲ ಇತ್ತು. ಹಾಗೆ ಇದೊಂದು ಸಂಧಿಕಾಲ. ಹಾಗೆ ಆ ಸಂಧಿಕಾಲ 16,000 ವರ್ಷಗಳಷ್ಟಿದೆ. ಅದರ ಲೆಕ್ಕ ಕೊಡ್ತಾರೆ ಒಂದೊಂದು ಯುಗಕ್ಕೆ ಎಷ್ಟು ಪರಿಮಾಣ ಇದೆ ಅಂತ. ಹೀಗೆ ಇಂತಹ ಸಂಧಿಕಾಲದಲ್ಲಿರತಕ್ಕಂಥ ಇಂತಹ ಕೃಷ್ಣ ಅವತಾರ ಮಾಡತಕ್ಕಂಥದ್ದು ದ್ವಾಪರೆಯ ಕೊನೆಯ ಭಾಗದಲ್ಲಿ. ಆಮೇಲೆ ಕಲಿಯುಗ ಪ್ರಾರಂಭ ಆಯಿತಲ್ಲ, ಕಲಿಯುಗ ಪ್ರಾರಂಭ ಆದ ನಂತರದಲ್ಲಿ ಕಲಿಯುಗದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಹಿಂದೆಲ್ಲ ತಪಸ್ಸೆಲ್ಲ ಮಾಡ್ತಾ ಇದ್ರು. ಋಷಿಮುನಿಗಳೆಲ್ಲ ಕೇಳ್ತೇವಲ್ಲ ಕಥೆ,
ನೂರಾರು ಸಾವಿರಾರು ವರ್ಷಗಳಷ್ಟು ಕಾಲ ಬದುಕಿ ಕಾಡಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಕೃತಯುಗದಲ್ಲಿ ಎಲ್ಲ. ಇನ್ನು ತ್ರೇತಾಯುಗಕ್ಕೆ ಬಂದರೆ ಸ್ವಲ್ಪ ಬದಲಾವಣೆ ಆಯಿತು. ಅಷ್ಟು ವರ್ಷ ತಪಸ್ಸು ಮಾಡೋರಿದ್ರು. ಆದರೆ ಯಜ್ಞಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡುವುದರ ಮೂಲಕ ಭಗವಂತನ ಉಪಾಸನೆ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಹೋಮ ಹವನಾದಿಗಳು, ದ್ವಾಪರಯುಗದಲ್ಲಿ ಭಗವಂತನ ಪೂಜೆ ಅರ್ಚನೆ ಇತ್ಯಾದಿಗಳು. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ, ನಿರಂತರವಾಗಿರತಕ್ಕಂಥ ಭಜನೆಯ ಮೂಲಕ, ಭಗವಂತನ ನಾಮ ಸಂಕೀರ್ತನೆ ಮೂಲಕ, ಭಗವಂತನ ನಾಮ ಸ್ಮರಣೆ ಮೂಲಕ ಭಗವಂತನ ಉಪಾಸನೆ. ಯಾಕೆಂದರೆ ಕಲಿಯುಗದಲ್ಲಿ ಮನುಷ್ಯರಿಗೆ ಆಯುಷ್ಯವು ಕಡಿಮೆ, ಇರುವಂಥ ಆಯುಷ್ಯದಲ್ಲಿ ಪುರುಷೋತ್ತ ಸಿಗೋದು ಕಡಿಮೆ. ಹಾಗಾಗಿ ನಾವು ಎಲ್ಲಿದ್ದರೆ ಮನೆಯಲ್ಲಿದ್ದರಾಗಲಿ ಹೊರಗಿರೋ ಎಲ್ಲೇ ಭಗವಂತನ ನಾಮ ಸ್ಮರಣೆಯನ್ನು ಮನಸ್ಸಿಗೆ ಹೇಳ್ಕೊಳ್ಬೋದಲ್ಲ. ಜೋರಾಗಿ ಹೇಳಿದ್ವಿ ಜನರಿಗೆ ತೊಂದರೆ ಆಗುತ್ತೆ, ಯಾರಿಗೂ ತೊಂದರೆ ಆಗೋದಿಲ್ಲ, ಅದು ಬೇರೆ. ಆದರೆ ಮನಸ್ಸಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾನೇ ಇರಬೇಕು. ಆ ದೃಷ್ಟಿಯಿಂದ ಭಾಗವತವನ್ನು ವಿಶೇಷವಾಗಿ ಶ್ರವಣ ಮಾಡತಕ್ಕಂಥದ್ದು ಅಂತ ಹೇಳ್ತಾರೆ. ಇದರಲ್ಲಿಯೂ ಕೂಡ ಈ ಮಾಸ ಅಂದರೆ ಅಧಿಕ ಮಾಸ ಅಂತೇನು ಹೇಳ್ತೇವೆ, ಇದನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅಧಿಕ ಮಾಸವನ್ನು ವಿಶೇಷವಾಗಿ ಯಾಕೆಂದರೆ 12 ತಿಂಗಳು, ಚೈತ್ರ, ವೈಶಾಖ ಅಂತೆಲ್ಲ ಹೇಳ್ತೇವೆ. ಪ್ರತಿಯೊಂದು ತಿಂಗಳಿನಲ್ಲಿಯೂ ಕೂಡ ಸೂರ್ಯ ಸಂಚಾರ ಮಾಡ್ತಾನೆ ಇರ್ತಾನೆ. ಸಂಕ್ರಾಂತಿ ಅಂತ ಕರೀತೀವಿ. ಯಾವ ಮಾಸದಲ್ಲಿ ಸೂರ್ಯ ಇರುವುದಿಲ್ಲವೋ, ಸಂಕ್ರಾಂತಿ ಬರುವುದಿಲ್ಲವೋ ಅದನ್ನು ಮಲಮಾಸ ಅಂತ ಕರೀತಾರೆ. ಎಲ್ಲ ಮಾಸಗಳಿಗೂ ಒಂದೊಂದು ದೇವತೆ ಅಂತಿದೆ. ಈ ಅಧಿಕ ಮಾಸ ಮಲಮಾಸಕ್ಕೆ ಯಾವನೇ ದೇವತೆ ಅಂತಿರಲಿಲ್ಲ. ಪಾಪ ಮಾಸ ನಿಯಾಮಕ ದೇವತೆ ಭಗವಂತನ ಹತ್ರ ಹೇಳ್ತಾರೆ ನೋಡಿ. ಬೇರೆ ಮಾಸಗಳನ್ನ ಉಪನಯನ, ಮದುವೆ, ಗೃಹ ಪ್ರವೇಶ, ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಅಧಿಕ ಮಾಸ ಅಂತ ಮಲಮಾಸ ಅಂತ ಬಿಡ್ತಾರೆ. ನನ್ನನ್ನು ಯಾರು ಕೇಳೋದಿಲ್ಲ ಅಂತ ಭಗವಂತನ ಹತ್ರ ಹೋಗಿ ಆ ಮಾಸ ನಿಯಾಮಕ ದೇವತೆ ಪ್ರಾರ್ಥನೆ ಮಾಡಿಬಿಡ. ಅದಕ್ಕೆ ಭಗವಂತ ಹೇಳ್ತೀನಿ, ನೀನು ಯಾಕೆ ಬೇಸರ ಮಾಡ್ಕೊಳ್ತೀಯ? ಬೇರೆ ಏನು ಶುಭ ಕರ್ಮಗಳನ್ನು ಮಾಡದೆ ಹೋದರೂ ಕೂಡ ವಿಶೇಷವಾಗಿ ನನ್ನ ಸೇವೆ, ನನ್ನನ್ನು ಕುರಿತು ಪಾಠ, ಪ್ರವಚನ, ಪೂಜೆ, ಯಜ್ಞ, ದಾನ ಇದನ್ನು ಮಾಡಿಕೊಂಡಿರಲಿ ಜನ ಅಂಥೇಳಿ, ಅದಕ್ಕೋಸ್ಕರವೇ ಬರೀ ಮಲಮಾಸ ಅಂತ ಹೆಸರು ಬೇಡ, ನನ್ನ ಹೆಸರನ್ನೇ ಕೊಟ್ಟು ಬಿಡ್ತೇನೆ. ಭಗವಂತನ ಹೆಸರೇನು? ಪುರುಷೋತ್ತಮ. ಇದಕ್ಕೆ ಹೆಸರೇ ಪುರುಷೋತ್ತಮ, ತನ್ನ ಹೆಸರೇ ಕೊಟ್ಟು ಬಿಡ್ತಾನೆ. ಪುರುಷೋತ್ತಮ ಮಾಸ ಅಂತಲೇ ಪ್ರಸಿದ್ಧ ಆಗಲಿ. ಜನರೆಲ್ಲರೂ ಕೂಡ ನನ್ನನ್ನು ಉಪಾಸನೆ ಮಾಡಲಿ. ಪುರುಷೋತ್ತಮ ನಾಮಕನಾಗಿರತಕ್ಕಂಥ ಆ ಹೆಸರಿನಿಂದ ನನ್ನನ್ನು ಈ ತಿಂಗಳಿಡೀ ಎಲ್ಲರೂ ಕೂಡ ಏನೇ ಮಾಡಿದ್ರು ಕೂಡ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತಿರ್ತಾನೆ ಅಂತ ಆ ಮಾಸ ನಿಯಾಮಕ ದೇವತೆಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಬೇರೆ ಮಾಸಗಳಲ್ಲಿ ಏನೇನು ಸತ್ಕರ್ಮಾಚರಣೆ ಮಾಡಿದ್ರೆ ಇಷ್ಟೆಲ್ಲ ಫಲಗಳನ್ನು ಹೇಳ್ತಾರೋ ಅದಕ್ಕಿಂತ ಹೆಚ್ಚಿನ ಫಲ ಈ ಅಧಿಕ ಮಾಸದಲ್ಲಿ ಮಾಡಿದ್ರೆ ಬರುತ್ತೆ ಅಂತ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಒಂದು ಚಿಕ್ಕ ಸತ್ಕರ್ಮಾಚರಣೆಗೂ ಕೂಡ ಭಗವಂತ ಅಕ್ಷಯವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಹಾಗಾಗಿ ಅಧಿಕ ಮಾಸದಲ್ಲಿ ವಿಶೇಷವಾಗಿ 33 ದೇವತೆಗಳನ್ನು ಹೇಳ್ತಾರೆ. 12 ಜನ ಆದಿತ್ಯರು, 11 ಜನ ರುದ್ರರು, 8 ಜನ ವಸುಗಳು, ಆಮೇಲೆ ಪ್ರಜಾಪತಿ ಮತ್ತು ವಷಟ್ಕಾರ, ಒಟ್ಟು 33 ಆಯಿತು. ಈ 33 ದೇವತೆಗಳ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನು ವಿಶೇಷವಾಗಿ ಸ್ಮರಣೆ ಮಾಡತಕ್ಕಂಥದ್ದು, ಚಿಂತನೆ ಮಾಡತಕ್ಕಂಥದ್ದು. ಯಾವುದೇ ಸತ್ಕರ್ಮಾಚರಣೆ ಮಾಡಬೇಕಾದರೂ ಕೂಡ ಈ 33 ದೇವತೆಗಳ ಅಂತರ್ಯಾಮಿ ಭಗವಂತ ಪುರುಷೋತ್ತಮ ಅಂತ ಚಿಂತನೆ ಮಾಡಿ ಉಪಾಸನೆಯನ್ನು ಮಾಡಿದರೆ ವಿಶೇಷವಾಗಿ ಆಯಾ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಶೀಘ್ರದಲ್ಲಿ ಅಧಿಕವಾಗಿರತಕ್ಕಂಥ ಫಲವನ್ನು ಕೊಡ್ತಾನೆ ಅಂತ ಈ ಅಧಿಕ ಮಾಸದ ಫಲವನ್ನು ಕೂಡ ವರ್ಣನೆ ಮಾಡ್ತಾರೆ. ಆದ್ದರಿಂದ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಭಾಗವತ ಪ್ರವಚನ, ಭಾಗವತ ಶ್ರವಣಕ್ಕೆ ಬಹಳಷ್ಟು ಮಹತ್ವವಿರತಕ್ಕಂಥದ್ದು. ಭಾಗವತವನ್ನು ರಚನೆ ಮಾಡತಕ್ಕಂಥದ್ದು ವ್ಯಾಸರು. ರಚನೆ ಮಾಡಿದ ಮೇಲೆ ಏನು ಮಾಡಿದ್ರು, ಅದನ್ನು ತನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾರೆ. ವೇದವ್ಯಾಸ ದೇವರ ಮಕ್ಕಳು ಯಾರಂದ್ರೆ ಶುಕಾಚಾರ್ಯರು, ಶುಕ ಮಹರ್ಷಿಗಳು ಅಂತ ಹೇಳ್ತಾರೆ. ಶುಕ ಮಹರ್ಷಿಗಳಿಗೆ ಹೇಳ್ತಾರೆ. ಶುಕ ಮಹರ್ಷಿಗಳು ಅದನ್ನು ಹೇಳಿರ್ತಕ್ಕಂಥದ್ದು ಯಾರಿಗೆ ಅಂದರೆ ಪರೀಕ್ಷಿತ್ ರಾಜನಿಗೆ. ಅರ್ಜುನನ ಮಗ ಅಭಿಮನ್ಯುವನ ಮಗ ಪರೀಕ್ಷಿತ್. ಆ ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಭಾಗವತವನ್ನು. ಎಷ್ಟು ದಿನ? 7 ದಿನ. ಯಾಕೆಂದರೆ ಅವನಿಗೊಂದು ಶಾಪ ಬಂದು ಬಿಡ್ತದೆ ಪರೀಕ್ಷಿತ್ ರಾಜನಿಗೆ. 7 ದಿನದಲ್ಲಿ ಒಂದು ಸರ್ಪ ಕಚ್ಚಿ ಮರಣ ಹೊಂದು ಅಂತ ಶಾಪ ಕೊಟ್ಟು ಬಿಡ್ತಾರೆ ಒಬ್ಬ ಋಷಿ. ಶಾಪಕ್ಕೆ ಹಿನ್ನೆಲೆ ಇದೆ. ಬೇಟೆಗೆ ಎತ್ತ ಕಾಡಿಗೆ ಹೋಗಿರ್ತಾನೆ, ಬಾಯಾರಿಕೆ ಆಗುತ್ತೆ, ನೀರು ಬೇಕು, ಆಶ್ರಮಕ್ಕೆ ಹೋಗ್ತಾನೆ. ಒಬ್ಬ ಋಷಿ ತಪಸ್ಸು ಮಾಡಿಕೊಂಡಿರ್ತಾನೆ, ಹೊರಗಡೆ ಜಿಗಲಿ, ನೀರು ಕೊಡಿ ಅಂತ ಕೇಳ್ತಾನೆ. ಒಬ್ಬ ಋಷಿ ತಪಸ್ಸಲ್ಲಿ ಕುತ್ಕೊಂಡಿದ್ದಾನೆ, ಎಚ್ಚರವೇ ಇರೋದಿಲ್ಲ, ಧ್ಯಾನದಲ್ಲಿ ಕುತ್ಕೊಂಡು ಬಿಟ್ಟಿದ್ದಾನೆ. ಯಾರು ಕರೆದ್ರೆ ಎಚ್ಚರ ಆಗೋದಿಲ್ಲ, ಡೋಲ ಹೊಡೆದ್ರು ಎಂತ ಮಾಡಿದ್ರು ಗೊತ್ತಾಗೋದಿಲ್ಲ. ಹೀಗೆ ಆ ಋಷಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೇನೆ, ಕೋಪ ಬಂತು, ನಾನು ರಾಜ, ಇಡೀ ಪ್ರಪಂಚದ ರಾಜ ಬಂದು ನೀರು ಕೊಡಿ ಅಂತ ಕೇಳಿದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ ಋಷಿ ಅಂತೇಳಿ ಕೋಪ ಬಂದು ಏನು ಮಾಡ್ತಾನೆ, ಅಲ್ಲಿ ಪಕ್ಕದಲ್ಲಿ ಒಂದು ಹಾವು ಸತ್ತಗಿರ್ತದೆ. ಆ ಸತ್ತ ಹಾವನ್ನು ಎತ್ತಿ ಆ ಋಷಿಯ ಕೊರಳಿಗೆ ಹಾಕ್ತಾನೆ, ಹೋಗಿ ಬಿಡ್ತಾನೆ. ಹೋದ ಕೂಡಲೇ ಅಯ್ಯೋ ಅನಿಸ್ಬಿಡ್ತಾನೆ.
ಎಷ್ಟು ಕೆಟ್ಟ ಕೆಲಸ ಮಾಡಿಬಿಟ್ಟೆ ನಾನು, ಎಂಥ ಕೆಲಸ ಮಾಡಿ, ಪಾಪ ಋಷಿ ತಪಸ್ಸು ಮಾಡಿಕೊಂಡಿದ್ದ, ನನಗೆ ಬಾಯಾರಿಕೆ ಆಗಿತ್ತು, ಆದರೆ ಇಂಥ ಕೆಟ್ಟ ಕೆಲಸ ಮಾಡಬಾರ್ದಿತ್ತು. ಯಾರೇ ಆಗಲಿ ತನ್ನ ರಾಜ್ಯದಲ್ಲಿ ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ರಾಜನೇ ಕೆಟ್ಟ ಕೆಲಸ ಮಾಡಿದ್ರೆ ಇನ್ಯಾರು ಶಿಕ್ಷೆ ಕೊಡಬೇಕು? ಭಗವಂತನೇ ಶಿಕ್ಷೆ ಕೊಡಬೇಕು ಅಂತ ಅವನ ಮನಸ್ಸಿಗೆ ಬಂದುಬಿಡುತ್ತೆ. ಕೂಡಲೇ ಒಬ್ಬ ಓಡಿ ಬಂದು ಹೇಳ್ತಾನೆ, ಆ ಋಷಿ ಏನು ಹಾವಾಗಿದ್ದೀಯಾ, ಆ ಋಷಿಯ ಮಗ ಅವನು ಮಹಾತಪಸ್ಸು ಬ್ರಹ್ಮಚಾರಿ ಹುಡುಗ, ಅವನಿಗೆ ಹೋಗಿ ಒಂದು ಶಾಪ ಕೊಟ್ಬಿಟ್ಟಿದ್ದಾನೆ. ಸತ್ತ ಹಾವನ್ನು ಹಾಕಿರತಕ್ಕಂಥ ವ್ಯಕ್ತಿ ಸಪ್ತಾಹದ ಒಳಗೆ, ಒಂದು ವಾರದ ಒಳಗೆ ಹಾವು ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟಿದ್ದಾನೆ ಅಂತ ಪರೀಕ್ಷಿತ ರಾಜನಿಗೆ ಹೇಳ್ತಾನೆ. ಫಿಕ್ಸ್ ಆಗೋಯ್ತು. ಏನು 7 days, ಬರೀ 7 ದಿನ ಅವನಿಗೆ ಆಯುಷ್ಯ. ಏನು ಮಾಡಬೇಕು? ಒಂದು ಸಾಧನೆ ಮಾಡಬೇಕು. ಬದುಕುತ್ತಿದ್ದಷ್ಟು ದಿವಸ ರಾಜನಾಗಿ ಎಲ್ಲ ಪ್ರಜೆಗಳ ರಕ್ಷಣೆ ಇದು ಮಾಡಿಕೊಂಡಿದ್ದ. ಇದು ಕೊನೆಗಾಲದಲ್ಲಿ ಯಾರು ಭಗವಂತನ ಪೂಜೆ ಇತ್ಯಾದಿಗಳನ್ನು ಮಾಡೋಣ ಅಂತ ಏನು ಮಾಡ್ತಾನೆ, ಗಂಗಾ ನದಿಗೆ ಹೋಗ್ತಾನೆ. ಗಂಗಾ ನದಿಯ ಮಧ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಂಬವನ್ನು ನೆಡ್ತಾನೆ. ಕಂಬದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆಯನ್ನು, ಭವನವನ್ನು ನಿರ್ಮಾಣ ಮಾಡ್ತಾನೆ. ಯಾರು ಬಂದರೂ, ಎಷ್ಟು ಜನ ಬಂದರೂ ಕೂತ್ಕೊಳ್ತಾರೆ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ಕೂತ್ಕೊಳ್ತಾನೆ. ಪ್ರಾಯೋಪವೇಶ ಅಂದರೆ ಮರಣ ಪರ್ಯಂತ ಉಪವಾಸ. 7 ದಿನ ಆದಮೇಲೆ ಸಾಯೋದು ಗ್ಯಾರಂಟಿ. 7 ದಿನ ಉಪವಾಸ ಮಾಡ್ತೇನೆ, ಎಲ್ಲವನ್ನು ಬಿಟ್ಟು ಬರ್ತಾನೆ. ತನ್ನ ರಾಜ್ಯ, ಕೋಶ, ಹೆಂಡತಿ, ಮಕ್ಕಳು ಎಲ್ಲವನ್ನು ತ್ಯಾಗ ಮಾಡಿ ಅಲ್ಲಿ ಬಂದು ಕೂತ್ಕೊಳ್ತಾನೆ. ಬಂದು ಎಲ್ಲ ಋಷಿಮುನಿಗಳು ಬಂದು ಬಿಡ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲ ಋಷಿಮುನಿಗಳಂತಿದ್ರು ಎಲ್ಲರೂ ಬರ್ತಾರೆ. ಯಾಕೆ? ಪ್ರಾಯೋಪವೇಶಕ್ಕೆ ಕೂತ್ಕೊಂಡಿದ್ದಾನೆ ಪರೀಕ್ಷಿತ ರಾಜ. ಬಂದು ಕೂಡಲೇ ಹೇಳಿಬಿಡ್ತೇನೆ, ನೋಡಿ ನಾನು 7 ದಿನದಲ್ಲಿ ಮರಣ ಗ್ಯಾರಂಟಿ. ಆದ್ದರಿಂದ ನೀವು ಅಷ್ಟು ದಿನ ಭಗವಂತನ ಹಾಡು, ಹರಿಕತೆ, ಪೂಜೆ ಏನೋ ಒಂದಿಷ್ಟು ಮಾಡಿಕೊಂಡ್ರೆ ನಮ್ಮ ಕಿವಿಗೆ ಬೀಳಬೇಕು. ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿಕೊಂಡಿರಿ, ಕೊನೆಗಾಲದವರು ನನ್ನ ಕಿವಿಗೆ ಅದೇ ಬೀಳಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಶುಕ ಮಹರ್ಷಿಗಳು ಬರ್ತಾರೆ. ಶುಕಾಚಾರ್ಯರು ಎಲ್ಲಿಂದ ಬಂದರು, ಯಾರು ಕರೆದು ಬಂದರು, ಯಾಕೆ ಬಂದರು, ಯಾವುದು ಬಂತು, ಅದು ಭಗವಂತ ಮಾಡುವಂತಹ ಅನುಗ್ರಹ ಅಂತ ಹೇಳ್ತಾರೆ. ಯಾರಿಗೆ ಭಗವಂತ ಇವರನ್ನು ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೋ ಅವನ ಹತ್ತಿರ ಗುರುಗಳನ್ನು ಕಳುಹಿಸಿಕೊಡ್ತಾನೆ. ಗುರುಗಳನ್ನು ಕಳುಹಿಸಿಕೊಟ್ಟು ಅವರಿಗೆ ಉಪದೇಶವನ್ನು ಕೊಡಿಸ್ತಾನೆ. ಹೀಗೆ ಶುಕ ಮಹರ್ಷಿಗಳಿಗೆ ಅವರು ಎಲ್ಲ ಕಡೆ ತಿರುಗಾಡಿಕೊಂಡಿರ್ತಾರಂತೆ. ಯಾರು ಕರೆದ್ರೂ ಹೋಗೋದಿಲ್ಲ, ಯಾರು ಕರೀಲಿಕ್ಕೆ ಸಿಗೋದೂ ಇಲ್ಲ. ಇದರಿಂದ ಗೊತ್ತಾಗೋದಿಲ್ಲ. ಕಣ್ಣು ಮುಚ್ಚಿದ ಎದುರುಗಳು ಹೋಗ್ಬಿಟ್ಟಿರ್ತಾರೆ. ಅಷ್ಟು 16 ವರ್ಷ ಪ್ರಾಯದ ಚಿಕ್ಕ ಹುಡುಗನಂತೆ ಇರತಕ್ಕಂಥ ಅವಧೂತರು ಅಂತ ಹೇಳ್ತಾರೆ. ಅವಧೂತರು ಅಂದರೆ ಮೈ ಮೇಲೆ ಬಟ್ಟೆಯನ್ನು ಹಾಕ್ಕೊಳ್ಳೋದಿಲ್ಲ, ಹಾಗೆ ತಿರುಗಾಡ್ಕೊಂಡಿರ್ತಾರೆ. ನೇರವಾಗಿ ಪರೀಕ್ಷಿತರಾಜನ ಅರಮನೆಗೆ ಬಂದುಬಿಡ್ತಾರೆ. ಬಂದು ಕೂಡಲೇ ಗೊತ್ತಾಯಿತು, ಎಲ್ಲ ಋಷಿಮುನಿಗಳು ಎದ್ದು ನಿಲ್ತಾರೆ. ಪರೀಕ್ಷಿತರಾಜನಿಗೆ ಗೊತ್ತಾಗುತ್ತೆ. ನಮಸ್ಕಾರ ಮಾಡಿ ಅವರನ್ನು ಸ್ವಾಗತ ಮಾಡಿ ಪಾದಪೂಜೆ ಇತ್ಯಾದಿಗಳನ್ನು ಮಾಡ್ತಾರೆ. ಅವ್ರು ಯಾರು ಅಂದರೆ ಸಾಕ್ಷಾತ್ ರುದ್ರದೇವರು, ಶಿವನ ಅವತಾರ. ಶಿವ ಮಹಾಭಾರತ ಕಾಲದಲ್ಲಿ ಅಶ್ವತ್ಥಾಮಾಚಾರ್ಯರಾಗಿ ಜನಿಸುತ್ತಾರೆ. ದ್ರೋಣಾಚಾರ್ಯರ ಮಗ. ಪಾಂಡವರ ಸಂತತಿ ನಾಶ ಆಗಲಿ ಅಂತ ಕೊನೆಗೆ ಏನು ಮಾಡ್ತಾರೆ, ಒಂದು ಬ್ರಹ್ಮಶಿವಾಸ್ತ್ರವನ್ನು ಬಿಟ್ಟುಬಿಡ್ತಾರೆ. ಆ ಬ್ರಹ್ಮಶಿವಾಸ್ತ್ರ ಬಿಟ್ಟಾಗ ಪಾಂಡವರನ್ನ ಏನೋ ಕೃಷ್ಣ ರಕ್ಷಣೆ ಮಾಡಿಬಿಟ್ಟ, ಹೇಗೋ ಮಾಡಿ. ಪಾಂಡವರ ವಂಶ ಅಭಿಮನ್ಯುವನ ಪತ್ನಿ ಉತ್ತರೆ ಗರ್ಭಿಣಿಯಾಗಿರ್ತಾಳೆ. ಅಶ್ವತ್ಥಾಮಾಚಾರ್ಯ ಸಂಕಲ್ಪ ಏನಂದರೆ ಪಾಂಡವರ ವಂಶ ನಿರ್ವಂಶ ಒಬ್ಬರು ಉಳಿಬಾರದು ಅಂತ ಸಂಕಲ್ಪ. ಪಾಂಡವರ ಮಕ್ಕಳನ್ನು ಸಾಯಿಸಿಬಿಟ್ಟಿದ್ದಾರೆ ಅಶ್ವತ್ಥಾಮಾಚಾರ್ಯ. ಉಳಿದದ್ದು ಯಾರು ಅಂದರೆ ಉತ್ತರೆಯ ಗರ್ಭ ಮಾತ್ರ ಉಳಿದಿದೆ. ಆ ಗರ್ಭದ ಒಳಗೆ ನಿಂತುಕೊಂಡು ಭಗವಂತ ರಕ್ಷಣೆ ಮಾಡ್ತಾನೆ. ಗದೆಯನ್ನು ಹಿಡ್ಕೊಂಡು ಭಗವಂತ ಸುತ್ತಲೂ ತಿರುಗ್ತಾ ಇರ್ತಾರೆ, ಯಾರೂ ಬರಬಾರದು. ಆ ಒಳಗಿರತಕ್ಕ ಮಗು ಏನು ಮಾಡುತ್ತೆ, ಕಣ್ಣು ಬಿಟ್ಟು ನೋಡ್ತಾ ಇರ್ತದೆ. ಸುತ್ತಲೂ ಭಗವಂತ ಕಾಣಿಸೋದು, ಗದೆ ಕಾಣಿಸ್ತಾ ಇರುತ್ತೆ. ಭಗವಂತನನ್ನ ಗದೆಯನ್ನು ಬಿಳಿ ಕಣ್ಣು ಬಿಟ್ಟು ನೋಡ್ಕೊಂಡಿರುತ್ತೆ. ಆದ್ದರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಮಗು ಹುಟ್ಟಿದುಕೊಂಡು ಸತ್ತೋಗ್ಬೋದು. ಯಾಕೆ? ಬ್ರಹ್ಮಶಿವಾಸ್ತ್ರ ಒಳಗೆ ಏನು ಮಾಡಿ ಭಗವಂತ ಗದೆ ಹೊರಗೆ ಜನಿಸಿದ ಕೂಡಲೇ ಸತ್ತು ಹೋಯಿತು. ಕೂಡಲೇ ಭಗವಂತ ಕೃಷ್ಣ ಬರ್ತಾನೆ, ಮಗುವನ್ನು ಬದುಕಿಸಿ ಬಿಡ್ತಾನೆ. ಹೀಗೆ ಸತ್ತು ಹುಟ್ಟಿರ್ತಕ್ಕಂಥ ಮಗುವನ್ನು ಬದುಕಿಸಿರತಕ್ಕಂಥದ್ದು ಭಗವಂತ ಕೃಷ್ಣ. ಆದ್ದರಿಂದ ಪರೀಕ್ಷಿತ ರಾಜನಿಗೆ ಗೊತ್ತು, ತಾನು ಬದುಕಿರುವಂಥ ಅಂದರೆ ಕೃಷ್ಣನ ಅನುಗ್ರಹದಿಂದ ಅಂತ ಗೊತ್ತಾಯ್ತು ಅವನಿಗೆ. ಹೀಗೆ ಪರೀಕ್ಷಿತ ರಾಜ ಪ್ರಾಯೋಪವೇಶಕ್ಕೆ ಅಂತ ಕೂತುಕೊಂಡಾಗ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಸ್ವತಃ ಕಳಿಸಿರತಕ್ಕಂಥದ್ದು ಪ್ರೇರೇಪಣೆ ಮಾಡಿ ಶುಕ ಮಹರ್ಷಿಗಳನ್ನು, ಅದೇ ಅಶ್ವತ್ಥಾಮ ಅಂದರೆ ಶಿವ ಏನು ಅಶ್ವತ್ಥಾಮನಾಗಿ ಜನಿಸಿದ್ದ, ಈ ಪಾಂಡವರ ಸಂತಾನವನ್ನು ನಿಸ್ಸಂತಾನ ಮಾಡಬೇಕು ಅಂತ ಬ್ರಹ್ಮಶಿವಾಸ್ತ್ರ ಪ್ರಯೋಗ ಮಾಡಿದಲ್ಲ, ಅದೇ ಶಿವನೇ ಮತ್ತೊಂದು ರೂಪದಿಂದ ವೇದವ್ಯಾಸರ ಮಗನಾಗಿ ಶುಕಾಚಾರ್ಯರು, ಶುಕ ಮಹರ್ಷಿಗಳು ಅಂತ ಜನಿಸ್ತಾರೆ. ಜನಿಸಿ ಬಂದು ಏನಂದರೆ ಪರೀಕ್ಷಿತ ರಾಜರನ್ನು ಉದ್ಧಾರ ಮಾಡಬೇಕು. ಯಾವ ಶಿವ ಅಂದರೆ ಅಶ್ವತ್ಥಾಮ ಪರೀಕ್ಷಿತ ರಾಜರನ್ನು ಸಾಯಿಸಿದ್ರು, ಅದೇ ಅಶ್ವತ್ಥಾಮ ಮತ್ತೊಂದು ರೂಪದಿಂದ ಆ ಪರೀಕ್ಷಿತ ರಾಜನಿಗೆ ಮೋಕ್ಷವನ್ನು ಕೊಡಿಸ್ತಾರೆ ಭಗವಂತ. ಇದು ಭಗವಂತನ ಸಂಕಲ್ಪ. ಆದ್ದರಿಂದ ಯಾರು ಕರೆದು ಬಂದಂತಲ್ಲ, ನೇರವಾಗಿ ಅವರಷ್ಟಕ್ಕೆ ಅವರು ಬಂದು ಬಿಡ್ತಾರೆ ಪರೀಕ್ಷಿತ ರಾಜನ ಹತ್ರ. ಪರೀಕ್ಷಿತ ರಾಜನ ಹತ್ರ ಬಂದು ಕೂತ್ಕೊಳ್ತಾರೆ. ಪರೀಕ್ಷಿತ ರಾಜ ಎಲ್ಲ ಅವರಿಗೆ ಉಪಚಾರವನ್ನು ಮಾಡಿ ಒಂದೇ ಪ್ರಶ್ನೆ ಕೇಳ್ತಾರೆ, ಏನು ಜಾಸ್ತಿ ಕೇಳೋದಿಲ್ಲ.
ಮರಣ ಕಾಲದಲ್ಲಿ ಮರಣೋನ್ಮುಖವಾಗಿರತಕ್ಕಂತಹ ಡೆತ್ ಬೆಡ್ ಅಂತ ಹೇಳ್ತಾರೆ. ಮರಣ ಶಗೆಯಲ್ಲಿರತಕ್ಕಂಥ ಮನುಷ್ಯ ಏನು ಮಾಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಜಪಿಸಬೇಕು ಅಂತ, ಯಾವುದರ ಸ್ಮರಣೆ ಮಾಡಬೇಕು ಅಂತ ಇಷ್ಟು ಪ್ರಶ್ನೆ ಮಾಡ್ತಾರೆ. ಅದನ್ನು ತಿಳಿಬೇಕು, ಹೇಳಬೇಕು ಅಂತ ಹೇಳಿದಾಗ ನೀವು ಭಾಗವತವನ್ನೇ ಹೇಳಿಬಿಡ್ತೇನೆ ಅಂತ ಶುಕ ಮಹರ್ಷಿಗಳು ಪ್ರಾರಂಭ ಮಾಡ್ತಾರೆ. ಹೀಗೆ ಶುಕ ಮಹರ್ಷಿಗಳು ಭಾಗವತವನ್ನು ಹೇಳಿಸಿದ್ದು ಈ ರೀತಿಯಾಗಿ ಎತ್ತ ಬರತಕ್ಕಂಥದ್ದು. ಅದು ಎಷ್ಟು ದಿನ? ಅವನು 7 ದಿವಸ ಆಯುಷ್ಯ ಅಲ್ಲ, 7 ದಿವಸ. ಯಾಕೆಂದರೆ ಅವ್ನು ಕೇಳ್ತಾರೆ, ನೋಡಿ ನನಗೆ ಶಾಪ ಬಂದುಬಿಟ್ಟಿದೆ, ಶಾಪ ಬಂದಿರ್ತೀನಿ, ಹೆಚ್ಚು ಕಾಲ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬರೀ 7 ದಿವಸ ಮಾತ್ರ ನಾನು ಬದುಕೋದು, ಆ 7 ದಿನದೊಳಗೆ ಏನು ಮಾಡಬೇಕು ಹೇಳಿ ಅಂತ ಹೇಳ್ತಾರೆ. ನಕ್ಕು ಬಿಡ್ತಾರೆ ಶುಕಾಚಾರ್ಯ. ಯಾಕೆ ಹೇಳ್ತಾರೆ ಅಂದರೆ, ಅಯ್ಯೋ ನಿನಗೆ 7 ದಿವಸ ಇದೆ ಅಲ್ಲ. ಇದೇ ಭಾಗವತದಲ್ಲಿ ಮುಂದೆ ಒಬ್ಬ ರಾಜನ ಕಥೆ ಬರ್ತದೆ, ಖಟ್ವಾಂಗ ಅಂತ ರಾಜ, ಆ ಬಲಿಷ್ಠನಾಗಿರತಕ್ಕಂಥ ರಾಜ. ಹಿಂದೆಲ್ಲ ಹಾಗೆ ದೇವತೆಗಳು ದೈತ್ಯರ ಜೊತೆ ಯುದ್ಧ ಮಾಡಬೇಕಾದ್ರೆ ದೈತ್ಯರು ಯಾವಾಗ ಬಲ ಬಂತು ಅವರಿಗೆ, ದೇವತೆಗಳು ಸೋಲುವಂಥ ಪರಿಸ್ಥಿತಿ ಬಂದಾಗ ಏನಾಗ್ತಾ ಇತ್ತು, ಭೂಲೋಕಕ್ಕೆ ಬರ್ತಾ ಇತ್ತು. ಇಲ್ಲಿ ಯಾರು ಬಲಿಷ್ಠನಾಗಿರತಕ್ಕಂಥ ರಾಜ ಅಂತ ಇರ್ತಾ ಇದ್ದ, ಅವನು ಕರ್ಕೊಂಡು ಹೋಗ್ತಾ ಇದ್ದ, ತಮ್ಮ ಟೀಮಿಗೆ ಸೇರಿಸಿಕೊಂಡು ಅವನು ಯುದ್ಧ ಮಾಡಿ ಗೆಲ್ತಾ ಇದ್ದ. ಹೀಗೆ ಖಟ್ವಾಂಗ ಅಂತ ಒಬ್ಬ ರಾಜ, ಅವರನ್ನು ದೇವತೆಗಳು ಕರ್ಕೊಂಡು ಹೋಗ್ತಾರೆ. ಅವರು ದೈತ್ಯರ ವಿರುದ್ಧ ಯುದ್ಧ ಮಾಡಿ ಗೆದ್ದು ಬಿಡ್ತಾರೆ. ಗೆದ್ದ ಮೇಲೆ ನಿನಗೇನು ಬೇಕು ಅಂತ ಕೇಳ್ತಾರೆ. ಆಗ ರಾಜ ಕೇಳ್ತಾರೆ, ನನಗೆ ಎಷ್ಟು ವರ್ಷ ಆಯುಷ್ಯದ ಹೇಳಿ ಅಂತ ಹೇಳ್ತಾರೆ. ನೋಡಪ್ಪ, ನಿನಗೆ ಬರೀ ಇರೋದು ಒಂದು ಮುಹೂರ್ತ. ಒಂದು ಮುಹೂರ್ತ ಅಂದರೆ 2 ಘಳಿಗೆ. 1 ಘಳಿಗೆ 24 ನಿಮಿಷ, 2 ಘಳಿಗೆ ಅಂದರೆ 48 ನಿಮಿಷ. ಎಷ್ಟಾಯಿತು? 3/4 ಗಂಟೆ, 50 ನಿಮಿಷ, 48 ನಿಮಿಷ ಅಷ್ಟೇ ನಿಮ್ಗೆ ಆಯುಷ್ಯ ಅಂತ ಹೇಳಿದಾಗ ಏನಾಗುತ್ತೆ ಆವಾಗ? ಅಷ್ಟು ಸಾಕು ಅಂತ ಹೇಳ್ತಾರೆ. ಆ 48 ನಿಮಿಷ 3/4 ಗಂಟೆಯಲ್ಲಿ ಸಾಧನೆ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ತಾನೆ ಖಟ್ವಾಂಗರಾಜ. ಆ ದೃಷ್ಟಾಂತವನ್ನು ಹೇಳ್ತಾರೆ ಶುಕ ಮಹರ್ಷಿಗಳ ಪರೀಕ್ಷೆಯಲ್ಲಿ. ನೋಡು, ಆ ಖಟ್ವಾಂಗರಾಜ ಬರೀ 3/4 ಗಂಟೆಯಲ್ಲಿ ಸಾಧನೆ ಮಾಡ್ಕೊಂಡು ಹೋಗಿದ್ದಾನೆ, ನಿನಗೆ 7 ದಿವಸ ಇದೆ ಅಂತ ಹೇಳಿ ಈ ಭಾಗವತವನ್ನು ಹೇಳ್ತಾರೆ. ಹೇಗೆ ಹೇಳಿದ್ದು? ದಿನಕ್ಕೆ 1 ಗಂಟೆ, 1 ಗಂಟೆ, 2 ಗಂಟೆ ಅಲ್ಲ, ಕೂತ್ಕೊಂಡು ಎದ್ದೊಳ್ಳೆ ಶುಕ ಮಹರ್ಷಿಗಳು ಕೂತ್ಕೊಂಡಿದ್ದಾರೆ, ಪ್ರಾರಂಭ ಮಾಡಿ ಮುಗಿಸಲೇ 7 ದಿವಸ ಆಯ್ತಲ್ಲ, ಮುಗಿಸಿದ್ರು ಹೊರಟು. ಹೀಗೆ 1 ಸೆಕೆಂಡು ವ್ಯರ್ಥ ಮಾಡದೆ ನಿರಂತರ 7 ದಿವಸ 24 ಬಾರ್ 7 ಅಂತ ಹಾಕ್ತಾರೆ. ಅದಾಗಿರತಕ್ಕಂಥದ್ದು ಆವಾಗಿಂದ ಬಂದಿದೆ, ಈಗ ಆಗೋದಷ್ಟೇ 24 ಬಾರ್ 7 ಅಂತ. ಅದನ್ನು ಪ್ರಾರಂಭ ಮಾಡಿದ್ದು ಶುಕ ಮಹರ್ಷಿಗಳು ಆ ಕಾಲದಲ್ಲಿ 1 ಸೆಕೆಂಡು ಬಿಡದೆ 24 ಬಾರ್ ಹಾಕಿ ಪರೀಕ್ಷಿತರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ಬರೀ ಶ್ರವಣ, ಅಷ್ಟು ಶ್ರವಣವನ್ನು ಮಾಡ್ತಾರೆ. ಪರೀಕ್ಷಿತರಾಜನಿಗೆ ಉಪದೇಶ ಮಾಡಿ ಶುಕ ಮಹರ್ಷಿಗಳಿಂದ ಹೋಗ್ತಾರೆ. ಪರೀಕ್ಷಿತರಾಜ ನಮಸ್ಕಾರ ಮಾಡುವ ತಲೆ ಎತ್ತಿದಾಗ ಹಾವು ಮುತ್ತ ಕಚ್ಚಿದಲ್ಲಿ ಹೋಗ್ತಾರೆ. ಮುಂದೆ ಏನಂತ ಗೊತ್ತಿಲ್ಲ, ಅಷ್ಟು ಅನಾಯಾಸವಾಗಿ ಮರಣ. ಅದನ್ನು ಹೇಳ್ತಾರೆ ಭಾಗವತ ಮಹಾಫಲ. ಮನುಷ್ಯ ಎಂದಾದರೂ ಸಾಯಲೇಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ. ಮನುಷ್ಯ ಬದುಕಿರುವಷ್ಟು ಕಾಲ ಯಾರ ಮುಂದೆ ಕೈ ಬೇಡಬಾರ್ದು, ಅಂತಹ ಬದುಕನ್ನು ಬದುಕಬೇಕು. ಮರಣ ಬಂದದ್ದೇ ಗೊತ್ತಾಗಬಾರ್ದು, ಆ ರೀತಿ ಮರಣ ಬರಬೇಕು. ಇದು ಜೀವನ ಸಾರ್ಥಕ್ಯದ ಫಲ. ಅದು ಎಲ್ಲರಿಗೂ ಸಿಗೋದಿಲ್ಲ. ಅದು ಯಾರಿಗೆ ಸಿಗುತ್ತೆ? ಆ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡತಕ್ಕಂಥವರಿಗೆ ಸಿಗುತ್ತೆ. ಅದು ಪರೀಕ್ಷಿತರಾಜನೇ ದೃಷ್ಟಾಂತ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಪರೀಕ್ಷಿತರಾಜನಿಗೆ ಶುಕ ಮಹರ್ಷಿಗಳು ನಿರಂತರವಾಗಿ 7 ದಿನಗಳ ಕಾಲ ಭಾಗವತವನ್ನು ಉಪದೇಶ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಬೆಳೆದುಕೊಂಡು ಬರುತ್ತೆ. ಆ ಸಮಯದಲ್ಲಿ ಇಡೀ ಪ್ರಪಂಚವೇ ಸೇರಿಕೊಂಡಿರುತ್ತದೆ. ಅನೇಕ ಋಷಿಮುನಿಗಳು ಬರ್ತಾರೆ. ಆ ಋಷಿಮುನಿಗಳಲ್ಲಿ ಒಬ್ಬರು ಸೂತ ಪುರಾಣಿಕರು. ಅವರ ಕೆಲಸ ಪುರಾಣಿಕರ ಕೆಲಸ, ಪುರಾಣ ಹೇಳಿದ ಕೆಲಸ. ಹೀಗೆ ಅವರು ಕೇಳ್ತಾರೆ, ಶುಕ ಮಹರ್ಷಿಗಳಿರುವಂಥ ಅಷ್ಟು ಕೇಳ್ತಾರೆ 7 ದಿವಸ. ಆಮೇಲೆ ಮತ್ತೊಬ್ಬ ಋಷಿಗಳು ಶೌನಕರು ಅಂತ ಒಬ್ಬ ಋಷಿಗಳು. ಶೌನಕರು ಅಂತ ವರ್ಷಗಳು. ಎಲ್ಲ ಪುರಾಣಗಳು ಕೂಡ ಶೌನಕ ಮತ್ತು ಸೂತ ಪುರಾಣಿಕರ ಸಂವಾದ ರೂಪದಲ್ಲಿ ಬರುತ್ತೆ, ಪ್ರಶ್ನೋತ್ತರಗಳ ರೂಪದಲ್ಲಿ ಬರುತ್ತೆ. ಹೀಗೆ ಆ ಸೂತ ಪುರಾಣಿಕರೇನು ಕೇಳಿದ್ರು ಶುಕ ಮಹರ್ಷಿಗಳ ಹತ್ರ. ಅವರು ಒಂದು ಸಲ ಸಂಚಾರಕ್ಕೆ ಅಂತ ಬಂದಾಗ ಶೌನಕ ಋಷಿಗಳು ವನದಲ್ಲಿ ನೈಮಿಷಾರಣ್ಯ ಅಂತ ಉತ್ತರ ಪ್ರದೇಶದಲ್ಲಿ ಎಲ್ಲ ಪುರಾಣಗಳ ಆವಿರ್ಭಾವ ಆಗಿರತಕ್ಕಂಥದ್ದು ಅಲ್ಲಿ ಎಲ್ಲ ಪುರಾಣಿಗಳು. ಹಾಗಾಗಿ ಅಲ್ಲಿ ಶೌನಕರು ಯಜ್ಞ ಮಾಡುವಾಗ ಈ ಸೂತ ಪುರಾಣಿಕರು ಬರ್ತಾರೆ. ಬಂಧುಗಳಿಗೆ ಖುಷಿ ಆಯಿತು. ಯಾವುದೇ ಒಂದು ಸತ್ಕರ್ಮ ಆಚರಣೆಯನ್ನು ಮಾಡುವಾಗ ಅದು ಒಳ್ಳೆಯದು ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ, ಏನೋ ಮಾಡಬೇಕು ಅಂತ ಹೇಳಿರ್ತಾರೆ, ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಭಗವಂತನಿಗೆ ಅದು ಪ್ರೀತಿ ಆಗಿದೆ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಯಾರಾದರೂ ಜ್ಞಾನಿಗಳು ಬರಬೇಕು, ಒಂದು ಜ್ಞಾನ ಕಾರ್ಯ ನಡೆಯಬೇಕು ಅಂತ. ನೀವು ಬಂದಿದ್ದೀರಾ ಜ್ಞಾನಿಗಳು, ಜ್ಞಾನ ಕಾರ್ಯ ಮಾಡಬೇಕು, ಭಗವಂತನಿಗೆ ಸಂತೋಷ ಆಗುತ್ತೆ ಅಂತ 1000 ವರ್ಷ ಯಜ್ಞ ಮಾಡೋದಕ್ಕೆ ಪ್ರಾರಂಭ ಮಾಡತಕ್ಕಂಥ ಆ ಸಮಯದಲ್ಲಿ ಸೂತ ಪುರಾಣಿಕರು ಹೋಗ್ತಾರೆ. ಅವರ ಹತ್ರ ಅದೇ ಪ್ರಶ್ನೆ ಕೇಳ್ತಾರೆ ಶೌನಕರು, ಏನು ಮಾಡಬೇಕು, ಸಾಧನೆ ಏನು,
ಯಾವ ರೀತಿ ಮನುಷ್ಯ ಸಾಧನೆಯನ್ನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಸೂತ ಪುರಾಣಗಳು ಹೇಳ್ತಾರೆ, ಈ ಪ್ರಶ್ನೆ ನಿಂದಲ್ಲ, ಇದಕ್ಕಿಂತಲೂ ಮುಂಚೆ ಪರೀಕ್ಷಿತರಾದ ಕೇಳಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಏನು ಉತ್ತರವನ್ನು ಕೊಡ್ತೇನೆ? ಸುಖಮಹರ್ಷಿಗಳು ಏನು ಹೇಳಿದ್ದಾರೆ ಅದೇ ಉತ್ತರವನ್ನು ಕೊಡ್ತೇನೆ ಅಂತ ಇದು ಸೂತ ಪುರಾಣಿಕರು ಶೌನಕ ಋಷಿಗಳಿಗೆ ಹೇಳ್ತಾರೆ. ಹೀಗೆ ಆ ಭಾಗವತ ಒಂದು ರೀತಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಬೆಳೆಕೊಂಡು ಹೋಗುತ್ತೆ. ಆಮೇಲೆ ಮಹಾಭಾರತದಲ್ಲಿ ಕಥೆ ಬರ್ತದೆ. ವಿದುರ, ಮಹಾಭಾರತದಲ್ಲಿ ಪ್ರಧಾನ ಒಂದು ಪಾತ್ರ ವಿದುರ. ಯಮಧರ್ಮ, ನರಕಲೋಕದ ಅಧಿಪತಿ ಧರ್ಮರಾಯ ಯಮಧರ್ಮ ವಿದುರನಾಗಿ ಜನಿಸಿದ್ದಾನೆ. ಅವನಿಗೆ ಬಹಳಷ್ಟು ಬೇಸರ ಆಗುತ್ತೆ ಒಂದು ಕಾಲದಲ್ಲಿ. ಯಾಕೆಂದರೆ ಈ ಧೃತರಾಷ್ಟ್ರ ಏನು ಮಾಡ್ತಾನೆ, ತನ್ನ ಮಕ್ಕಳು ಕೌರವರ ಮಾತನ್ನು ಕೇಳಿಕೊಂಡು ಪಾಂಡವರಿಗೆಲ್ಲ ಅನ್ಯಾಯ ಮಾಡ್ತಾ ಇರ್ತಾರೆ. ಅವರು ಬಂದಾಗಲಿಲ್ಲ, ಅರಗಿನ ಮನೆಯಲ್ಲಿ ಹಾಕಿ ಸುಡ್ಲಿಕ್ಕೆ ನೋಡಿದ, ಆಮೇಲೆ ಜೂಜಾಟ ಆಡೋರನ್ನ ಕಾಡಿಗೆ ಹೋಗಿದ, ಅಲ್ಲಿ ಸಾಯಿಸಲಿಕ್ಕೆ ನೋಡಿದ, ಅವರೆಲ್ಲ ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ರಾಜ್ಯ ಕೊಟ್ಟಿಲ್ಲ, ಮತ್ತೆ ಯುದ್ಧಕ್ಕೆ ಒಂದು ಹೀಗೆ ಎಲ್ಲ ನೋಡಿ ಸಾಕಾಯ್ತು. ಅವ್ರಿಗೇನು ಮಾಡ್ತಾರೆ, ಯುದ್ಧ ಸಿದ್ಧ ಅಂತ ಆದಾಗ ಕೊನೆಯಲ್ಲಿ ಧೃತರಾಷ್ಟ್ರ ನೋಡಪ್ಪ, ಯುದ್ಧ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ನನ್ನ ಮಕ್ಕಳು ಪಾಂಡವರ ಮಕ್ಕಳು, ಏನು ಮಾಡಬೇಕು ಅಂತ ಕೇಳಿದರೆ ವಿಜರ ಒಂದು ಮಾತು ಹೇಳ್ತಾರೆ. ಇಡೀ ಮಹಾಭಾರತದಲ್ಲಿ ಪ್ರಸಿದ್ಧ ಅದು ವಿದುರ ನೀತಿ ಅಂತ. ಒಂದಿಷ್ಟು ಉಪದೇಶವನ್ನು ಮಾಡ್ತಾರೆ. ನಿನಗೆ ಒಳ್ಳೆಯದಾಗಬೇಕು, ನಿನ್ನ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ನಿನ್ನ ರಾಜ್ಯದ ಪ್ರಜೆಗಳಿಗೆ ಒಳ್ಳೆಯದಾಗಬೇಕು ಅಂತಂದರೆ ದುಷ್ಟನಾಗಿರ್ತಕ್ಕಂಥ ದುರ್ಯೋಧನನ ಮೊದಲು ಮನೆಯಿಂದ ಹೊರಗಾಗ. ಅವನು ಹೊರಗೆ ಹೋದರೆ ನಿಮಗೆ ಇಡೀ ವರ್ಷ ಅಂತ ಹೇಳ್ತಾರೆ. ಅದನ್ನ ಮೊದಲ ಮೇಲೆ ಹಸಿಯಾಗಿರ್ತಕ್ಕಂಥ ವ್ಯಾಮೋಹ ಏನು ಮಾಡ್ತಾನೆ ದುರ್ಯೋಧನ, ಇಷ್ಟು ಹೇಳುವಾಗ ಅಲ್ಲಿ ಹೇಳ್ತಾನೆ ದುರ್ಯೋಧನ. ಅವನು ಬೈದ್ಬಿಡ್ತಾನೆ, ನನ್ನ ಚಿಕ್ಕಪ್ಪ ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕಾಗುತ್ತೆ, ನಮ್ಮ ಮನೆಯ ಅನ್ನ ತಿಂದು ನನ್ನನ್ನೇ ಮನೆಯಿಂದ ಹೊರಗೆ ಹಾಕಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮಾಡ್ತಾರೆ. ನನ್ನ ಒಂದು ಸೈನಿಕರಿಗೆ ಹೇಳ್ತಾರೆ, ಅವನು ಕೈಕಾಲ ಮುರಿದು ಹಾಕಿಬಿಡಿ, ಸಾಯಿಸ್ಬೇಕು, ಕೈಕಾಲ ಮುರಿದು ಊರಿಂದ ಹೊರಗೆ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಬಹಳಷ್ಟು ಬೇಸರ ಆಯಿತು. ಅವನ ಧನುಸ್ಸನ್ನು ಆ ಹೆಬ್ಬಾಗಿನ ಮೇಲೆ ಹೊಸ್ತಿನ ಮೇಲೆ ಇಟ್ಟು ತೀರ್ಥಯಾತ್ರೆಗೆ ಅಂತ ಹೋಗಿಬಿಡ್ತಾನೆ. ತೀರ್ಥಯಾತ್ರೆ ಹೋಗಿ ಬಂದಿರತಕ್ಕಂಥ ಬರುವಂಥ ನಾಮೆಲ್ಲ ಯುದ್ಧ ಮುಗಿದ ಮೇಲೆ ಆ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾಗ ಯಮುನಾ ನದಿ ತೀರದಲ್ಲಿ ಉದ್ಧವ ಅಂದರೆ ಕೃಷ್ಣನ ಮಹಾಭಕ್ತ. ಉದ್ಧವ ಸಿಕ್ಕಿದಾಗ ಮಾತಾಡಿಸ್ತಾನೆ, ಉದ್ಧವನು ಮಾತಾಡ್ತಾನೆ. ಉದ್ಧವ ಹೇಳ್ತಿರ್ತಕ್ಕಂಥ ಮಾತು ಅಂದರೆ 26 ವರ್ಷಗಳ ನಂತರ ಅವತ್ತು ಭೇಟಿಯಾಗಿದ್ದ ವಿದುರನನ್ನು ಅವತ್ತು ಉದ್ಧವ ಹೇಳ್ತಕ್ಕಂಥ ಮಾತು, 26 ವರ್ಷಗಳ ನಂತರ ದ್ವಾರಕಾಪಟ್ಟಣ ಇಡೀ ಮುಳುಗು ಹೋಗುತ್ತೆ, ಕೃಷ್ಣ ಭೂಲೋಕವನ್ನು ಬಿಟ್ಟು ತನ್ನ ಲೋಕಕ್ಕೆ ತೆರಳುತ್ತಾನೆ, ಇಡೀ ಯದುಕುಲ ಯಾದವ ವಂಶವೇ ನಾಶ ಆಗಿಬಿಡುತ್ತೆ ಅಂತ ಉದ್ಧವ ಹೇಳ್ತಾರೆ. ಅದು ಯಾಕೆಂದರೆ ಕೃಷ್ಣ ಪರಮಾತ್ಮನೇ ಹೇಳಿರತಕ್ಕಂಥದ್ದು ನನಗೆ, ನಾನೂ ಒಬ್ಬ ಯಾದವ, ಆದರೆ ನನ್ನನ್ನು ಬದುಕಿಸಿರತಕ್ಕಂಥದ್ದು ಯಾಕೆಂದರೆ ಭೂಮಿಯಲ್ಲಿ ಭಗವಂತನ ತತ್ವವನ್ನು ಉಪದೇಶವನ್ನು ಪ್ರಚಾರ ಮಾಡುವಂಥ ನನಗೆ ಕಳಿಸಿದ್ದಾನೆ ಅಂತ ಉದ್ಧವ ವಿದುರನಿಗೆ ಹೇಳ್ತಾನೆ. ಹೌದಾ, ನನಗೆ ಕೃಷ್ಣ ಉಪದೇಶ ಮಾಡಿದ್ದಾನೆ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ, ಅದು ಭಗವದ್ಗೀತೆ ಅಂತ ಪ್ರಸಿದ್ಧ. ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ್ದಾನೆ, ಯಾಕೆ ಮುಂದೆ ಆ ಉಪದೇಶ ಪರಂಪರೆ ಮುಂದುವರಿಯಲಿ ಅಂತ. ಅದು ಉದ್ಧವ ಗೀತೆ ಅಂತ ಪ್ರಸಿದ್ಧ ಭಾಗವತದಲ್ಲಿ ಬರುತ್ತೆ. ಏನು ಹೇಳಿದ್ದಾನೆ ಕೃಷ್ಣ, ನನಗೂ ಹೇಳಂತ ವಿದುರ ಕೇಳ್ತಾನೆ. ಆಗ ಉದ್ಧವ ಹೇಳ್ತಾನೆ, ನಾನು ಹೇಳುವುದಿಲ್ಲ, ಯಾಕೆಂದರೆ ನನಗೆ ಕೃಷ್ಣ ಹೇಳಿದ್ದವರು, ಕೃಷ್ಣ ಏನು ಹೇಳಿದ್ದಾನೆ ಉಪದೇಶ ಮಾಡಿ ನೀವು ಬದರಿ ಯಾತ್ರೆ ಅಂತ ಮಾಡ್ತಾರೆ, ಬದರಿಕಾಶ್ರಮ, ಬದರಿ ಕ್ಷೇತ್ರಕ್ಕೆ ಹೋಗು. ಆ ಬದರಿ ಕ್ಷೇತ್ರ ಸಮೀಪದಲ್ಲಿ ಒಂದು ಹಳ್ಳಿ ಇದೆ, ಆ ಹಳ್ಳಿಯಲ್ಲಿ ಒಂದಿಷ್ಟು ಜನ ಯೋಗ್ಯರಿದ್ದಾರೆ, ಅವರಿಗೆ ಉಪದೇಶವನ್ನು ಮಾಡೋ ಹೋಗುವಂತೆ ಕಳಿಸಿದ್ದಾನೆ, ನಾನು ಬದರಿ ಯಾತ್ರೆ ಹೋಗ್ತಾ ಇದ್ದೇನೆ. ಹಾಗೆ ಅಂತ ನಿಮಗೆ ಸುಮ್ಮನೆ ಬಿಡುವುದಿಲ್ಲ. ಕೃಷ್ಣನೇ ಹೇಳಿದ್ದಾನೆ, ಮೈತ್ರಿಯರಂತೆ ಇನ್ನೊಂದು ಋಷಿಗಳು ಅವರು ಸಿಗಿದ್ದಾರೆ, ನಿಮಗೆ ಗಂಗಾ ತೀರಕ್ಕೆ ಹೋಗು, ಹರಿದ್ವಾರ ಕ್ಷೇತ್ರಕ್ಕೆ, ಅಲ್ಲಿ ಇದ್ದಾರೆ ಅವರು, ನೀವು ಏನು ಪ್ರಶ್ನೆ ಕೇಳಿದ್ದೀರಲ್ಲ ಅದನ್ನೆಲ್ಲ ಅವರ ಹತ್ರಗಳು ಉಪದೇಶ ಮಾಡ್ತಾರೆ ಅಂತ ಕೃಷ್ಣ ನನಗೆ ಹೇಳಿದ್ದಾನೆ ಅಂತ ಹೇಳಿ ಏನು ಮಾಡ್ತಾರೆ ಉದ್ಧವ ವಿದುರನಿಗೆ ಹೇಳಿಬಿಡ್ತಾರೆ. ಹೊರಟು ಹೋಗಿಬಿಡ್ತಾರೆ. ಪಾಪ ಏನು ಮಾಡಬೇಕು ವಿದುರ, ಯಮುನಾ ನದಿ ತೀರದಲ್ಲಿ ಅಲ್ಲಿಂದ ಹೋಗ್ತಾನೆ, ಹರಿದ್ವಾರ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಮೈತ್ರಿಯ ಋಷಿಗಳು ಇರ್ತಾರೆ. ಅಲ್ಲಿ ಎಲ್ಲ ವಿಷಯವನ್ನು ಹೇಳಿದಾಗ ಮೈತ್ರಿಯರ ಉಪದೇಶವನ್ನು ಮಾಡ್ತಾರೆ. ಇದು ಭಾಗವತ. ಹೀಗೆ ಭಾಗವತ 3 ರೀತಿಯಲ್ಲಿ ಬೆಳಕೊಂಡು ಬಂತು ಭೂಲೋಕದಲ್ಲಿ. ಮುಂಚೆಲ್ಲ ಪುಸ್ತಕ ಬಂದು ಪೇಪರ್ ಈಗ ಪ್ರಿಂಟಿಗೆಲ್ಲ ಬರುತ್ತೆ. ಮುಂಚೆಯಲ್ಲಿ ಹೇಗೆ ಬರ್ತಾ ಇತ್ತು, ಕಿವಿಯಿಂದ ಕೇಳಿ ಒಬ್ಬರು ಹೇಳ್ತಾರೆ, ಅವರು ಕೇಳಿದ್ರು, ಅವರು ಇನ್ನೊಬ್ಬರು, ಹೀಗೆ ಕಿವಿಯಿಂದ ಕೇಳಿ ಬಂದಿರತಕ್ಕಂಥದ್ದು ಭಾಗವತ. ಹೀಗೆ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿ ಅದನ್ನು ಶುಕ ಮಹರ್ಷಿಗಳಿಗೆ ಹೇಳ್ತಾರೆ. ಆ ಒಂದು ಪರಂಪರೆ ಬಂತು. ಆ ಶುಕ ಮಹರ್ಷಿಗಳು ಹೇಳುವಾಗ ಸೂತ ಪುರಾಣಿಕರು ಕೇಳಿದ್ದಾರೆ, ಅವರು ಶಮನಕರಿಗೆ ಹೇಳ್ತಾರೆ. ಹೀಗೆ ಬೆಳೆದು ಬಂತು. ಮತ್ತೊಂದು ಕಡೆಯಿಂದ ಭಗವಂತ ಉದ್ಧವನಿಗೆ ಹೇಳಿದ್ದಾನೆ. ಉದ್ಧವ ಮೈತ್ರಿಯರ ಹೆಸರು ಹೇಳ್ತಾರೆ. ಮೈತ್ರಿಯರು ಹೇಳ್ತಾರೆ, ಅದು ಭಾಗವತ ಹೇಳ್ಕೊಂಡು ಬರ್ತದೆ. ಮೈತ್ರಿಯರಲ್ಲಿ ಹೇಗೆ ಬಂತು ಅಂದರೆ, ಭಗವಂತ ಯಾವುದೇ ಗ್ರಂಥ ವೇದಗಳಾಗಿ ಏನಾಗಿ ಭಗವಂತ ವೇದಗಳಿಗೆ ಭಾಗವನ್ನು ಮಾಡ್ತಾರೆ. ಮಹಾಭಾರತ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಾರ್ಥಗಳನ್ನು ಭಗವಂತ ರಚನೆ ಮಾಡಿ ತಾನು ರಚನೆ ಮಾಡಿರ್ತಕ್ಕಂಥ ಪ್ರತಿಯೊಂದನ್ನು ಭಗವಂತ ಉಪದೇಶ ಮಾಡತಕ್ಕಂಥದ್ದು ಮೊದಲಿಗೆ ತನ್ನ ಮೊಟ್ಟ ಮೊದಲ ಮಗನಾಗಿರತಕ್ಕಂಥ ಬ್ರಹ್ಮದೇವರಿಗೆ ಮೊದಲೇ
ಬ್ರಹ್ಮದೇವರು ಉಪದೇಶ ಮಾಡಿದ ನಂತರ ಉಳಿದವರು. ಆ ಬ್ರಹ್ಮದೇವರು ಉಪದೇಶ ಮಾಡುವಂಥ ಸಮಯದಲ್ಲಿ ಭಗವಂತ ಎಲ್ಲಿರ್ತಾನೆ? ವೈಕುಂಠ ಲೋಕ ಅಲ್ಲ, ಭಗವಂತ ಅಲ್ಲಿದ್ದಾನೆ. ಭಗವಂತ ಅಮುಕ್ತ ಸ್ಥಾನ ಅಂತ ಹೇಳ್ತಾರೆ. ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಉಪದೇಶ ಮಾಡುವಾಗ ಭಗವಂತ ಇಂಥವರು ಶೇಷಶಾಹಿ ಅನಂತ ಪದ್ಮನಾಭ ಅಂತ ಹೇಳ್ತಾರೆ. ಅನಂತನ ಮೇಲೆ, ಶೇಷನ ಮೇಲೆ ಮಲಗಿರ್ತಾರೆ. ಹೀಗೆ ಬ್ರಹ್ಮದೇವರ ಉಪದೇಶವನ್ನು ಮಾಡುವಾಗ ಯಾರು ಕೇಳ್ತಾರೆ? ಅಲ್ಲಿ ಶೇಷನು ಕೇಳಿರ್ತಾರೆ. ಶೇಷ ಪಾತಾಳ ಲೋಕದಲ್ಲಿರ್ತಾನೆ, ಅದು ಶೇಷ ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡ 14 ಲೋಕಗಳಿಂದ ಕೂಡಿರತಕ್ಕಂಥ ಬ್ರಹ್ಮಾಂಡವನ್ನು ತನ್ನ ಒಂದು ತಲೆಯ ಮೇಲೆ ಸಾಸಿವೆ ಕಾಳಿನ ಗಾತ್ರದಲ್ಲಿ ಹೊರತಕ್ಕಂಥದ್ದು ಶೇಷ. ಅಷ್ಟು ಶಕ್ತಿ, ಶೇಷಶಕ್ತಿ ಅಂತ ಹೇಳ್ತಾರೆ. ಹಾಗೆ ತಾನು ಕೇಳಿರ್ತಕ್ಕಂಥದ್ದನ್ನು ಶೇಷದೇವರು ಏನು ಮಾಡ್ತಾರೆ? ಸನತ್ ಕುಮಾರ ಅಂತ ಋಷಿಗಳು, ಆ ಸನತ್ ಕುಮಾರ ಋಷಿಗಳಿಗೆ ಹೇಳ್ತಾರೆ. ಆ ಸನತ್ ಕುಮಾರ ಋಷಿಗಳು ಸಾಂಖ್ಯಾಯನ ಋಷಿಗಳಿಗೆ ಹೇಳ್ತಾರೆ. ಆ ಸಾಂಖ್ಯಾಯನ ಋಷಿಗಳು ಪರಾಶರ ಮತ್ತು ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ. ಈ ಪರಾಶರ ಋಷಿಗಳು ಮೈತ್ರಿಯರಿಗೆ ಹೇಳ್ತಾರೆ, ಮೈತ್ರಿಯ ಇದರಲ್ಲಿ ಹೇಳ್ತಾರೆ. ಹೀಗೆ ಭಾಗವತ ಒಂದೊಂದು ಕವನಾಗಿ ಬೆಳ್ಕೊಂಡು ಬಂತು ಅಂತ ಅದನ್ನು ವರ್ಣನೆ ಮಾಡತಕ್ಕಂಥದ್ದು. ಭಗವಂತ ಸೃಷ್ಟಿ ಆರಂಭದಲ್ಲಿ ಪ್ರಳಯ ಅಂತ ಕೇಳಿರ್ತೇವೆ ನಾವೆಲ್ಲ. ಸೃಷ್ಟಿ ಮುಗಿದ್ಮೇಲೆ ಪ್ರಳಯ. ಸೃಷ್ಟಿಕಾಲ ಎಷ್ಟೋ ಅಷ್ಟು ಪ್ರಳಯ ಕಾಲ ಇರುತ್ತೆ. ನಾವು ಹೇಳ್ತೇವೆ ಒಂದು ದಿನಕ್ಕೆ 24 ಗಂಟೆ ಅಂತ ಹೇಳ್ತೇವೆ. 24 ಗಂಟೆ ಅಂದ್ರೇನು? 12 ಗಂಟೆ ಆಗಲ್ಲ, 12 ಗಂಟೆ ರಾತ್ರಿ. ಅದೇ ಥರವೇ ಒಂದು ಇಡೀ ಸೃಷ್ಟಿಕಾಲ ಅಂತ ನೋಡಿದಾಗ ಬ್ರಹ್ಮಾಂಡದ ಸೃಷ್ಟಿಕಾಲ, ಅದು ಸೃಷ್ಟಿಕಾಲ ಮುಗಿತು, ಪ್ರಳಯ ಕಾಲ ಬಂತು ಅಂದರೆ ಅದು ಅಷ್ಟೇ ಇರ್ತದೆ. ನಾವೇನು ಮಾಡ್ತೇವೆ? ಡೇ ಟೈಮ್ 12 hours ಅಂತ ಹೇಳ್ಬಿಟ್ಟು ನೈಟ್ ಬೇಡ್ರಿ, ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. 12 hours ಸುಮ್ಮನೆ ವೇಸ್ಟ್ ಅಲ್ಲ, 1 hour ಸಾಕು ನೈಟು. ಮತ್ತೆ ಡೇ ಆಗಿಬಿಟ್ಟು ಆಗುತ್ತಾ? ಇಲ್ಲ, 12 hours ಡೇ ಇದೆ, 12 hours ನೈಟ್ ಇರ್ತದೆ. ಯಾಕಂದರೆ ಸೃಷ್ಟಿಕಾಲ ಎಷ್ಟು ದೊಡ್ಡದೋ ಪ್ರಳಯ ಕಾಲನೂ ಅಷ್ಟೇ ದೊಡ್ಡದಿದೆ. 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಇದ್ದಾಗಿ ಆ ಪ್ರಳಯ ಕಾಲ ಮುಗಿದು ಮತ್ತೆ ಸೃಷ್ಟಿಕಾಲ ಬಂತು ಅಂದರೆ ಹಿಂದಿನ ಪ್ರಳಯ ಕಾಲದಲ್ಲಿ ಮತ್ತದೇ ಕಂಟಿನ್ಯೂ ಆಗುತ್ತೆ. ಹಿಂದೆ ಭಗವಂತ ಏನು ಸೃಷ್ಟಿ ಮಾಡಿದ್ದ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತದೆ. ಹೀಗೆ ಸೃಷ್ಟಿಕಾಲ ಬಂತು ಅಂತಾದಾಗ ಭಗವಂತ ಏನು ಮಾಡ್ತಾನೆ? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ಮೇಲೆ ಬ್ರಹ್ಮದೇವರ ಕಣ್ಣು ಬಿಟ್ಟು ನೋಡ್ತಾನೆ. ಹೇಗೆ ಸೃಷ್ಟಿ ಮಾಡಿದ? ಭಗವಂತ ಮಲಗಿದ್ದಾನೆ, ಪ್ರಳಯ ಸಮುದ್ರ ನೀರು, ಆ ಕಡೆ ನೀರು ತುಂಬಿಕೊಂಡು ಆ ನೀರಿನ ಮೇಲೆ ಭಗವಂತ ಮಲಗಿದ್ದಾನೆ. ಪ್ರಳಯಕಾಲ ಮುಗಿಯಿತು, ಸೃಷ್ಟಿಕಾಲ ಬಂತು ಅಂತ ಭಗವಂತನ ಪತ್ನಿ ಮಹಾಲಕ್ಷ್ಮಿ ಭಗವಂತನ ಬೀಸ್ತಾರೆ. ನೋಡಿ ಸೃಷ್ಟಿಕಾಲ ಬರ್ತಾ ಉಂಟು ಅಂತ ಹೇಳಿದ್ರೆ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಭಗವಂತ. ಹೇಗೆ ಸೃಷ್ಟಿ ಮಾಡ್ತಾನೆ? ತನ್ನ ನಾಭಿಯಲ್ಲಿ ಒಂದು ಪದ್ಮವನ್ನು ಸೃಷ್ಟಿ ಮಾಡ್ತಾನೆ. ತಾವರೆ 14 ದಳಗಳ ತಾವರೆ, 14 ಲೋಕಗಳ ಸತ್ಯ. ಆ ತಾವರೆಯ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮ ಸೃಷ್ಟಿಯಾಗಿದೆ. ಸೃಷ್ಟಿಯಾಗಿ ಕಂಡು ಬಿಟ್ಟು ನೋಡ್ತಾನೆ, ಏನಿರಲಿಲ್ಲ, ಬರೀ ನೀರು, ಎಲ್ಲ ಕಡೆ ಕತ್ತಲು ನೀರು, ಏನಿಲ್ಲ. ಯಾಕೆ? ಸೂರ್ಯಚಂದ್ರರು ಇಲ್ಲ, ಯಾವುದೂ ಇಲ್ಲ, ಭಗವಂತ ಬಿಟ್ಟರೆ ಬೇರೆ ಏನಿಲ್ಲ. ಹಾಗಿದ್ದಾಗ ಒಂದು ತಾವರೆ ಹೂವಿನ ಮಧ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಸುತ್ತಲೂ ಹುಡುಕ್ತಾರಂತೆ, ನನ್ನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? 4 ಮುಖ ಅಲ್ಲ, ಯಾರು ಕಾಣಿಸ್ತಾ ಇಲ್ಲ. ಏನು ಮಾಡೋದು? ಭಯ ಆಯಿತು. ಕೊನೆಗೆ 2 ಅಕ್ಷರಗಳು ಕಳಿಸುತ್ತಾರೆ, ಯಾರೂ ಕಾಣಿಸೋದಿಲ್ಲ. ತಪ ಅಂತ 2 ಅಕ್ಷರಗಳು ಕಳಿಸುತ್ತಾರೆ. ತಪ ಅಂದರೆ ತಪಸ್ಸು ಮಾಡುವಂಥ. ಇದು ಭಗವಂತರಲ್ಲಿ ಧ್ವನಿ, ನನಗೆ ತಪಸ್ಸು ಮಾಡುವಂತ ಹೇಳಿದ್ದಾರೆ ಅಂತ ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾರೆ? ತಪಸ್ಸು ಮಾಡುವಂತ ಪ್ರಾರಂಭ ಮಾಡ್ತಾರೆ. ಎಷ್ಟು ದಿನ ತಪಸ್ಸು ಮಾಡೋದು? ಅರ್ಧ ದಿವಸ. ಎಷ್ಟು ದಿವಸ ಎದ್ದಿರ್ತೇವೆ? ಎಷ್ಟು ಹೊತ್ತು ಎದ್ದಿರ್ತೇವೆ ನಾವು? ಬೆಳಗ್ಗೆ ಸಾಯಂಕಾಲ ರಾತ್ರಿ ಆಗುವಾಗ ಎದ್ದಿರ್ತೇವೆ ಅಂದರೆ 12 ಗಂಟೆ ಎದ್ದಿರ್ತೇವೆ. ಒಂದು ದಿನದ ಅರ್ಧ ದಿನ ಎದ್ದಿರ್ತೇವೆ, ಅರ್ಧ ದಿನ ಮಲ್ಕೊಂಡಿರ್ತೇವೆ. ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೆ ತಪಸ್ಸು ಮಾಡುವಂತ ಹೇಳಿದ್ದಕ್ಕೆ ಎಷ್ಟು ದಿವಸ ತಪಸ್ಸು ಮಾಡಿದರೆ ಅವರ ಆಯುಷ್ಯದ ಅರ್ಥ. ಅವರ ಆಯುಷ್ಯ ಎಷ್ಟು? 3 ವರ್ಷ. ಮನುಷ್ಯರಿಗೂ 3 ವರ್ಷ, ದೇವತೆಗಳಿಗೂ 3 ವರ್ಷ, ಚತುರ್ಮುಖ ಬ್ರಹ್ಮದೇವರಿಗೂ 3 ವರ್ಷ ವ್ಯತ್ಯಾಸ ಇದೆ. ನಮ್ಮ 100 ವರ್ಷ ಅಂದರೆ, ನಮ್ಮ 1 ವರ್ಷ ಅಂದರೆ 365 ದಿನ, ಅದು ನಮಗೆ 1 ವರ್ಷ ಇತ್ತು. ನಮ್ಮ 365 ದಿವಸ ದೇವತೆಗಳಿಗೆ, ಯಾರು ಇಂದ್ರ ಚಂದ್ರ ಸೂರ್ಯ ಅಂತ ಹೇಳ್ತಿದ್ದವರಿಗೆ 1 ದಿವಸ. ನಮ್ಮ 1 ವರ್ಷ ಬರೀ 1 ದಿವಸದ ಲೆಕ್ಕ. ಹೀಗೆ ತಗೊಂಡ್ರೆ ಬಹಳಷ್ಟು ಆಗುತ್ತೆ. ಒಟ್ಟು 4 ಯುಗಗಳು. ಇದೆಲ್ಲ ಭಾಗವತದಲ್ಲಿ ಬರುವಂಥ ಅಂಶ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳ್ತಾರೆ. 4 ಯುಗಗಳಿಂದ ಕೊಟ್ಟಿರ್ತಕ್ಕಂಥದ್ದನ್ನು ಒಂದು ಮಹಾಯುಗ ಅಂತ ಹೇಳ್ತಾರೆ. ಒಂದು ಸರ್ಕಲ್, ಒಂದು ಸಲ ಕಂಪ್ಲೀಟ್ ಆದರೆ ಅದನ್ನು ಒಂದು ಮಹಾಯುಗ ಅಂತ ಕರೀತಾರೆ. ಒಂದೊಂದು ಯುಗಕ್ಕೂ ಕೂಡ ಲಕ್ಷಗಟ್ಟಲೆ ಆಯುಷ್ಯ ಇದೆ. ಒಂದೊಂದು ಯುಗಕ್ಕೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಬರ್ತದೆ. ಒಟ್ಟು 4 ಮುಗಿದರೆ ಎಷ್ಟಾಯಿತು? ಒಂದು ಮಹಾಯುಗ ಅಂತ ಕರೀತಾರೆ. ಇದು ಒಂದು ಸಲ ಆದರೆ 1 ಹೋಗುತ್ತೆ, ನೆಕ್ಸ್ಟು 2, 3, ಹೀಗೆ 71 ಟೈಮ್ಸ್, 71 ಬಾರಿ ಇದು ರೌಂಡ್ ಮುಗಿದ್ರೆ ಆವಾಗ ಒಂದು ಮನ್ವಂತರ ಅಂತ ಹೇಳ್ತೇವೆ.
ನಾವು ಸಂಕಲ್ಪದಲ್ಲಿ ಹೇಳ್ತೀವಲ್ವ ವೈವಸ್ವತ ಮನ್ವಂತರೆ ಅಂತ ಹೇಳ್ತೇವೆ. ಹೀಗೆ ಒಟ್ಟು 14 ಮನ್ವಂತರಗಳು. ಈ 14 ಮನ್ವಂತರಗಳು ಮುಗಿದ್ರೆ ಬ್ರಹ್ಮದೇವರಿಗೆ ಒಂದು ದಿವಸ ಗೊತ್ತಾಯ್ತಾ? 4 ಯುಗಗಳು ಒಂದು ಮಹಾಯುಗ. ಒಂದೊಂದು ಯುಗಕ್ಕೂ ಲಕ್ಷಗಟ್ಟಲೆ ವರ್ಷ. ಒಂದು ಮಹಾಯುಗ 71 ಮಹಾಯುಗ ಆದರೆ ಒಂದು ಮನ್ವಂತರ ಆಯಿತು. ಆ ಥರ 14 ಮನ್ವಂತರಗಳು ಆದರೆ ಬ್ರಹ್ಮದೇವರಿಗೆ ಜಸ್ಟ್ ಒಂದು ಹಗಲು ರಾತ್ರಿ ಬರ್ತದೆ. ಹಾಗೆ ಬ್ರಹ್ಮದೇವರಿಗೆ 100 ವರ್ಷ ಆಯುಷ್ಯ. ನಾವು ಇಮೇಜಿನ್ ಮಾಡೋಕ್ಕೂ ಅಷ್ಟು ಆಯುಷ್ಯ, ದೊಡ್ಡ ಆಯುಷ್ಯ. ಹಾಗೆ ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ. ಎಷ್ಟು ತಪಸ್ಸು ಮಾಡಿದ್ರು? ಅವರ ಆಯುಷ್ಯದ ಅರ್ಧದಷ್ಟು ಅಂದರೆ 50 ವರ್ಷ ತಪಸ್ಸೇ ಮಾಡ್ತಾರೆ. ಎಂಥ ತಪಸ್ಸು, ಎಂಥ ತಪಸ್ಸಲ್ಲ. ಮನುಷ್ಯನ ಮನಸ್ಸು ಕಲ್ಪನೆಗೆ ಮೇಲೆ 50 ವರ್ಷ ತಪಸ್ಸು ಮಾಡಿಬಿಟ್ಟು 51ನೇ ವರ್ಷ ಪ್ರಾರಂಭ ಆಯಿತು. 51ನೇ ವರ್ಷ ಡೇ 1. ಈಗ ನಾವು ಇದೇವಲ್ಲ, ಇದು ಬ್ರಹ್ಮದೇವರ 51ನೇ ವರ್ಷದ ಮೊದಲನೇ ದಿವಸ ಇದೆ. ನಾವು ಆ ಮೊದಲನೇ ದಿವಸ ಏನಾಗಬೇಕು? 14 ಮನ್ವಂತರ ಆಗಬೇಕು. ಸೆಕೆಂಡ್ ಡೇ ಬರಬೇಕಾದ್ರೆ 14 ಮನ್ವಂತರ ಆಗಬೇಕು. ಸೆಕೆಂಡ್ ಡೇ ಬರೋದಕ್ಕಿಂತ ಮುಂಚೆ ಮನ್ವಂತರ ಪ್ರಳಯ ಅಂತ ಒಂದು ಪ್ರಳಯ ಆಗುತ್ತೆ. ಆ ಪ್ರಳಯ ಆದಮೇಲೆ ಇನ್ನೊಂದು ಮನ್ವಂತರ ಬರಬೇಕಾದ್ರೆ ಮತ್ತೆ ಇನ್ನೊಂದು ಬರುತ್ತೆ. ಇದನ್ನು ಪ್ರಳಯಕಾಲ ಅಂತ ಬರುತ್ತೆ. ಆ ಪ್ರಳಯಕಾಲ ಬೇರೆ. ಹೀಗೆ ಈಗ 14 ಮನ್ವಂತರಗಳು ಅಂತಿದೆ. ಅದರಲ್ಲಿ 6 ಆಗೋದು. ನಾನು ಇದ್ದಿದ್ದು 7ನೇ ಮನ್ವಂತರ. ಇನ್ನು 7 ಆಗಬೇಕು. ಇನ್ನು 7 ಮನ್ವಂತರ ಆದರೆ ಆಗ ಚತುರ್ಮುಖ ಬ್ರಹ್ಮದೇವರಿಗೆ 1 ಡೇ ಕಂಪ್ಲೀಟ್ ಆಗಿದೆ. ಇನ್ನು 1 ಡೇ ಕಂಪ್ಲೀಟ್ ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದಾರೆ. ಅಷ್ಟೇ 6 ಮಾತ್ರ ಕಂಪ್ಲೀಟ್ ಆಗಿದೆ. ಹೀಗೆ ಇದು ಬ್ರಹ್ಮದೇವರ ಆಯುಷ್ಯ. ತಪ ಅಂತ ಹೇಳಿದಾಗ ತಪಸ್ಸು ಮಾಡ್ತಾರೆ ಅರ್ಧದಷ್ಟು. ಅದರಲ್ಲಿ ಮೊದಲನೇ 50 ವರ್ಷ ತಪಸ್ಸು ಮಾಡಿದ್ಮೇಲೆ 51ನೇ ವರ್ಷ ಭಗವಂತ ಕಾಣಿಸಿಕೊಂಡ. ಯಾರಿಗೆ? ಬ್ರಹ್ಮದೇವರಿಗೆ ಕಾಣಿಸಿಕೊಳ್ತಾರಂತೆ. ಭಾಳ ಖುಷಿ ಆಯಿತು. ಅಷ್ಟು ವರ್ಷ ತಪಸ್ಸು ಮಾಡಿದ್ಮೇಲೆ ನೋಡೋದಕ್ಕೆ ಹೇಳಬೇಕೆಂದರೆ ಆ ಕಾಲದಲ್ಲಿ ಹಿಂದೆಲ್ಲ ಅಷ್ಟು ವರ್ಷ ತಪಸ್ಸು ಮಾಡಬೇಕು ಭಗವಂತ. ಈಗ ಹಾಗೆಲ್ಲ ಭಗವಂತ ಕೃಷ್ಣ ಅಂತ ಕರೆದ್ರೆ ಕನಕದಾಸರಿಗೆ ಕೃಷ್ಣ ಕರೆದುಕೊಂಡ ದರ್ಶನ ಕೊಡ್ತಾರೆ ಅಲ್ವಾ? ಕನಕಪೂರ್ತಿ ಕೇಳಿರ್ತೀರ. ಕನಕದಾಸರಿಗೆ ಕೃಷ್ಣ ಅಲ್ಲಿ ಗೋಡೆ ಹೊಡೆದು ದರ್ಶನ ಕೊಟ್ಟು ಬಿಟ್ಟ. ಕೃಷ್ಣ ಅಂತ ಹಾಡಿಕೊಂಡು ರಾಯಣಿಗೆ ಕೃಷ್ಣ, ಹಿಂದಿ ಏನಿದೆ ಗೋವಿಂದ ಅಂತ ಹೇಳಿದ್ರೆ ಬಂದು ಕೃಷ್ಣ ಕೊಡದು ಬಿಡ್ತಾನೆ. ವ್ಯಾಸರಾಜ ಶ್ರೀಪಾದರಾಜ ಮಠದಲ್ಲಿ ಮುಳಬಾಗಿಲಲ್ಲಿ ಕೃಷ್ಣನನ್ನು ತಂದು ಹಾಡ್ತಾ ಇದ್ದರೆ ಕೃಷ್ಣ ನಲಿತಾ ಇರ್ತಾನೆ. ಹೀಗೆ ಕಲಿಯುಗದಲ್ಲಿ ಭಗವಂತನ ಭಜನೆ, ಭಗವಂತನ ನಾಮ ಸಂಕೀರ್ತನೆ ಭಕ್ತಿಯಿಂದ ಮಾಡಿದ್ರೆ ಭಗವಂತ ಒಲಿತಾನೆ. ಆ ಯುಗಗಳಿಗೆ ಕಲಿಯುಗಕ್ಕೂ ಅದೇ ವ್ಯತ್ಯಾಸ. ಹಾಗಾಗಿ ಕಲಿಯುಗ ಕೆಟ್ಟದ್ದು ಅಂತ ಹೇಳಿದಾಗೆ ಜ್ಞಾನಿಗಳು ತಿಳಿದವರು ಭಗವಂತನ ಭಕ್ತರು ಕಲಿಯುಗವನ್ನು ಬೈಯೋದಿಲ್ಲ. ಅಂತಕ್ಕೆ ಕಲಿಯುಗದಲ್ಲಿ ಸ್ವಲ್ಪ ಪುಣ್ಯವನ್ನೇ ಮಾಡೋದಿಲ್ಲ. ಸ್ವಲ್ಪ ಪುಣ್ಯದ ಕೆಲಸ ಮಾಡಿದ್ರು ಬೇಕಾದಷ್ಟು ಫಲವನ್ನು ಭಗವಂತ ನೀಡುತ್ತಾನೆ ಅಂತ. ಇದು ಕಲಿಯುಗದ ಫಲ. ಬ್ರಹ್ಮದೇವರಿಗೆ ಏನು ಮಾಡೋದು? ಮುಂದೆ ಸೃಷ್ಟಿ ಆಗಬೇಕು. ಸೃಷ್ಟಿಕರ್ತ ಯಾರು? ಬ್ರಹ್ಮನೇ. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಲ್ಲ. ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಬ್ರಹ್ಮದೇವರಿಗೆ ಹೇಳಬೇಕು. ಸೃಷ್ಟಿ ಕಾರ್ಯ ಮುಂದುವರಿಸಿಕೊಂಡು ಹೋಗೋದು ಏನು ಮಾಡಬೇಕು ಗೊತ್ತಿಲ್ಲ. ಹೇಗೆ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗೋದು? ಚಿಕ್ಕ ಮಗು ಇವತ್ತು ನೀನೇ ಅಡುಗೆ ಮಾಡೋದು. ಮಕ್ಕಳೇನು ಅಡುಗೆ ಮಾಡ್ತಾರೆ? ಹೇಳಿಕೊಡ್ಬೇಕು, ಟ್ರೈನ್ ಮಾಡಬೇಕು. ನೋಡಿ ಹೀಗೆ ಅಂತ ಹೇಳಿಕೊಟ್ರೆ ಅಡುಗೆ ಮಾಡಲಿಕ್ಕೆ ರೆಡಿ ಆಗ್ತದೆ. ಏನು ಈಗ ಸುಮ್ಮನೆ ಬಂದೇ ಈಗ ಅಡುಗೆ ಮಾಡೋದು ಹೇಳಿದ್ರೆ ಮಕ್ಕಳೇನು? ಹಾಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿಕೊಂಡು ಹೋಗೋದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು. ಆಗ ಬ್ರಹ್ಮದೇವರು ಕೇಳ್ತಾರೆ, ಹೇಗೆ ಸೃಷ್ಟಿ ಮಾಡಿ ಅಂತ ಹೇಳ್ತೀರಾ? ಸೃಷ್ಟಿ ಮಾಡ್ತೀನಿ. ಆದರೆ ಸೃಷ್ಟಿ ಅನ್ನುವಂಥದ್ದು ಹೇಗೆ? ಅದು ಸೃಷ್ಟಿ ಅಂದರೆ ಸಂಸಾರದಲ್ಲಿ ಹಾಕತಕ್ಕಂಥದ್ದು ಜೀವರಾಶಿಗಳನ್ನು. ಸಂಸಾರ ಅಂದರೆ ಜೀವನ, ಶರೀರವನ್ನು ಕೊಟ್ಟು ಸೃಷ್ಟಿ ಮಾಡಬೇಕು. ಆ ಸೃಷ್ಟಿ ಮಾಡುವಾಗ ನನಗೆ ಸಂಸಾರ ಬಂಧಕ ಆಗಿಬಿಟ್ರೆ ಒಂದು ಮಡಕೆ ಮಾಡಬೇಕು. ಮಡಕೆ ಮಾಡಬೇಕಾದ್ರೆ ಮಣ್ಣಿಗೆ ನೀರು ಹಾಕಿ ಅದನ್ನು ಮಡಕೆ ಮಾಡಬೇಕು. ಮಣ್ಣಿಗೆ ನೀರು ಹಾಕಿದ್ರೆ ನಮ್ಮ ಕೈಗೆಲ್ಲ ಕೆಸರು ಅಂಟಿಕೊಳ್ತದೆ. ಕೈಗೆ ಕೆಸರು ಅಂಟಿಕೊಂಡಾಗೆ ಕೆಸರು ಅಂಟಬಾರದು ಕೈಗೆ, ಬರೀ ಮಡಕೆ ಮಾಡಬೇಕು. ಹಾಗೆ ಆಗುತ್ತೆ, ಅದನ್ನು ಸಾಧ್ಯ ಇಲ್ಲ. ಹಾಗೆ ನಾನೇ ಸೃಷ್ಟಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಸೃಷ್ಟಿಯಿಂದ ಆಗುವಂಥ ದೋಷ ಏನಿದೆ ಅದು ನನಗೆ ಅಂಟಿಬಿಡುತ್ತಲ್ವ. ಅಂದರೆ ಭಗವಂತ ಏನು ಮಾಡ್ತಾನೆ? ನಾನು ಕೆಲವೊಂದಿಷ್ಟು ಮಂತ್ರಗಳನ್ನು ಉಪದೇಶ ಮಾಡ್ತೇನೆ. ಆ ಮಂತ್ರಗಳನ್ನು ಪಠಣ ಮಾಡು, ಅದರ ಅರ್ಥವನ್ನು ಚಿಂತನೆ ಮಾಡು, ನಿನಗೆ ಯಾವುದೇ ದೋಷ ಬರುವುದಿಲ್ಲ ಅಂತ ಹೇಳ್ತಾರೆ ಭಗವಂತ. ಆಯಿತು ಅಂತ ಹೇಳ್ತಾನೆ. 4 ಶ್ಲೋಕಗಳನ್ನು ಭಗವಂತ ಉಪದೇಶ ಮಾಡ್ತಾನೆ. ಅದೇ ಪ್ರಾರಂಭದ ಮೂಲ ಭಾಗವತ. ಮೊದಲಿಗೆ ಎಷ್ಟಿತ್ತು ಭಾಗವತ? ಬರೀ 4 ಶ್ಲೋಕ. ಅದು ಬ್ರಹ್ಮದೇವರಿಗೆ ಸೃಷ್ಟಿ ಆರಂಭ ಕಾಲದಲ್ಲಿ ಭಗವಂತ ಉಪದೇಶ ಮಾಡಿದ್ದು. ಆ ಮಂತ್ರವನ್ನು, ಆ ಶ್ಲೋಕದಿಂದ ಪಠನ ಮಾಡಿ ಅದರ ಅರ್ಥವನ್ನು ಚಿಂತನೆ ಮಾಡಿದರೆ ಸೃಷ್ಟಿ ಕಾರ್ಯದಲ್ಲಿ ಆಗುವಂಥ ದೋಷ ಯಾವುದೂ ಕೂಡ ತಗಲುವುದಿಲ್ಲ ಅಂತ ಅದನ್ನು ಹೇಳಿಬಿಟ್ಟು ಭಗವಂತ 4 ಶ್ಲೋಕಗಳನ್ನು ಉಪದೇಶ ಮಾಡ್ತಾನೆ. ಆನಂತರ ಅದನ್ನಿಟ್ಟುಕೊಂಡು ಬ್ರಹ್ಮದೇವರೇನು ಮಾಡ್ತಾರೆ? ಸೃಷ್ಟಿ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗ್ತಾರೆ. ಮೊದಲಲ್ಲಿ ಹೇಗಿತ್ತು ಸೃಷ್ಟಿ? ತಮ್ಮ ಶರೀರದಿಂದಲೇ ಸೃಷ್ಟಿ ಮಾಡುವುದು. ಬ್ರಹ್ಮದೇವರು ಮೊದಲಿಗೆ ಏನು ಮಾಡ್ತಾರೆ? ಭಗವಂತನ ಸಂಕಲ್ಪದಂತೆ
ಅಜ್ಞಾನವನ್ನು ಸೃಷ್ಟಿ ಮಾಡ್ತಾರೆ. ಅಜ್ಞಾನ ಅಂದರೆ ಇನ್ನೊಂದು ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ 4 ಬಗೆಯಾಗಿರ್ತಕ್ಕಂಥ ಅಜ್ಞಾನಗಳನ್ನು ಹೇಳ್ತಾರೆ. ಏನು ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂದರೆ ಅದನ್ನು ಹೇಳ್ತಕ್ಕಂಥದ್ದು ಮೋಹ ಅಂದರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದು ಬೇರೆ, ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು ಬೇರೆ. ಈಗ ತಪ್ಪು ತಿಳುವಳಿಕೆಯನ್ನು ಅಜ್ಞಾನ ಅಂತ ಕರೀತಾರೆ. ಅದು ಎರಡನೇದು ಮಹಾಮೋಹ. ಮಹಾಮೋಹ ಅಂದರೆ ತಿಳ್ಕೊಂಡಿರ್ತಕ್ಕಂಥ ತಪ್ಪನ್ನು ಸರಿ ಅಂತ ಅದು ಮಹಾಮೋಹ. ಮೂರನೇದು ತಾಮಿಶ್ರ. ಹಾಗಲ್ಲ, ನೀವು ತಿಳ್ಕೊಂಡಿದ್ದು ತಪ್ಪು, ಇದು ಸರಿ ಅಂತ ಸರಿಯನ್ನು ಹೇಳೋದಕ್ಕೆ ಹೋದರೆ ಅವರನ್ನು ನಿಂದೆ ಮಾಡೋದು, ಅವರನ್ನು ಹೊಡೆಯೋದು, ಹಿಂಸೆ ಮಾಡೋದು, ಇದು ತಾಮಿಶ್ರ. ಅಂಧತಾಮಿಶ್ರ ಅಂದರೆ ಮಾರಣಾಂತಿಕ ದ್ವೇಷ, ಒಂದೋ ನಾನು ಬೇಕು ಅಂತ ಅವರು. ಹೀಗೆ ಈ ರೀತಿಯಾಗಿರ್ತಕ್ಕಂಥ 4 ಅಜ್ಞಾನವನ್ನು ಮೊದಲಿಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಅದಕ್ಕೆ ಉಪಯೋಗ ಇಲ್ಲ. ಆ ಸೃಷ್ಟಿ ಮಾಡಿ ಏನಾಗಬೇಕು, ಅದಕ್ಕೋಸ್ಕರ ಏನು ಮಾಡ್ತಾರೆ, ಮತ್ತು ಆಮೇಲೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಋಷಿಮುನಿಗಳೆಲ್ಲ ಸೃಷ್ಟಿ ಮಾಡ್ತಾರೆ. ಸನತ್ ಕುಮಾರ ಮುಂತಾಗಿರ್ತಕ್ಕಂಥ ಋಷಿಗಳೆಲ್ಲ ಸೃಷ್ಟಿ ಮಾಡ್ತಾರೆ. ಅವರೇನು ಮಾಡ್ತಾರೆ, ಬ್ರಹ್ಮಚಾರಿಗಳು, ಆಜನ್ಮ ಬ್ರಹ್ಮಚಾರಿಗಳು. ಅವ್ರನ್ನ ಹೇಳ್ತಾರೆ, ಸೃಷ್ಟಿ ಮಾಡಿದ್ಮೇಲೆ ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರೆಸಿಕೊಂಡು ಹೇಳಿದಾಗ ಅವ್ರು ಹೇಳ್ತಾರೆ, ನಾವು ಸೃಷ್ಟಿ ಮಾಡಲಿಕ್ಕೆ ಸಿದ್ಧರಿಲ್ಲ, ನಾವು ಸನ್ಯಾಸಿಗಳು ಸನ್ಯಾಸಿಗಳಾಗಿರ್ತಾರೆ. ಅವ್ರು ಮದುವೆ ಆಗೋದು ರಾತ್ರಿಗೆ ನಾವು ಸೃಷ್ಟಿ ಕಾರ್ಯವನ್ನು ಮಾಡುವುದಿಲ್ಲ ಅಂತ ನಮಸ್ಕಾರ ಮಾಡಿ ಸನ್ಯಾಸಿಗಳಾಗಿ ಹೊರಡ್ತಾರೆ. ಮದುವೆಯಲ್ಲಿ ಸ್ವಲ್ಪ ಕೋಪಿಕೊಳ್ತಾರೆ, ನಾನೇ ಸೃಷ್ಟಿ ಮಾಡಿ ಏನು ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿದ ಸ್ವಲ್ಪ ಕೋಪ ಬಂದುಬಿಡ್ತಾರೆ. ಕೋಪವನ್ನು ಕಂಟ್ರೋಲ್ ಮಾಡ್ತಾರೆ. ಸ್ವಲ್ಪ ಕೋಪ ಕಂಟ್ರೋಲ್ ಮಾಡಿಕೊಳ್ಳುವಷ್ಟು ಹೊತ್ತಿಗೆ ಕೋಪದಿಂದ ಅವರ ಹುಬ್ಬಿನ ಮಧ್ಯದಿಂದ ಒಬ್ಬ ವ್ಯಕ್ತಿ ಜಯಿಸ್ತಾನೆ, ಒಬ್ಬ ವ್ಯಕ್ತಿ ಹುಟ್ಟುತ್ತಾರೆ, ಒಬ್ಬ ದೇವರು ಹುಟ್ಟುಬಿಡ್ತಾರೆ. ಅದು ಯಾರಂದರೆ ಶಿವ ಜನಿಸ್ತಾನೆ. ಶಿವ ಜನಿಸಿಕೊಂಡು ನೀನು ಸೃಷ್ಟಿ ಮಾಡಿಕೊಂಡು ಹೋಗುತ್ತೆ. ಶಿವನಿಗೆ ಒಂದಿಷ್ಟು ಸ್ಥಳವನ್ನು, ಜಾಗವನ್ನು ಕೊಡ್ತಾರೆ. ಒಂದಿಷ್ಟು ಶಿವ ಏಕಾದಶ ರುದ್ರ 11 ನಾಮಗಳನ್ನು, ರೂಪಗಳನ್ನು ಕೊಡ್ತಾರೆ. 11 ಕನ್ಯೆಯರನ್ನು ರುದ್ರದೇವರು ಸೃಷ್ಟಿ ಕಾರ್ಯವನ್ನು ಮಾಡ್ತಾರೆ. ಏನು ಸೃಷ್ಟಿ ಮಾಡಿದ್ದು, ಭೂತಗಣಗಳು, ಶಿವನ ಗಣಗಳು ಅಂತ ಹೇಳ್ತೇವೆ, ಎಲ್ಲ ಭೂತಗಣಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿಯಾಗಿರ್ತಕ್ಕಂಥ ಭೂತಗಣಗಳು ಪ್ರಪಂಚವನ್ನೇ ನುಗ್ಗಬೇಕು ಅಂತ ಹೊರಟಾಗ ಬ್ರಹ್ಮದೇವರು ತಡೀತಾರೆ. ನೀವು ಈ ಭೂತಗಣಗಳ ಸೃಷ್ಟಿ ತಗೊಂಡು ಏನು ಮಾಡಬೇಕು, ಜನರನ್ನು ನಿಲ್ಲಿಸಿಬಿಡಿ, ನೀವು ಹೊರಟು ನಿಮಗೊಂದು ಲೋಕ ಕೊಡ್ತಾರೆ, ಕೈಲಾಸ ಕೊಡ್ತಾರೆ, ಕೈಲಾಸದಲ್ಲಿ ಹೋಗಿ ನೀವು ತಮ್ಮ ಧ್ಯಾನ ಮಾಡಿಕೊಂಡಿರೋ ಅಂತ ಕಳಿಸಿಕೊಡ್ತಾರೆ. ಆಮೇಲೆ ಏನು ಮಾಡಿದ್ರು, ತಮ್ಮ ಶರೀರದಿಂದಲೇ ಸೃಷ್ಟಿ ಮಾಡ್ತಾರೆ. ಸ್ವತಃ ತಮ್ಮ ಶರೀರದಿಂದ ಸೃಷ್ಟಿಯನ್ನು ಮಾಡ್ತಾರೆ. ಆ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದಾಗ ಅವರ ಶರೀರ ಎರಡಾಗುತ್ತೆ. ಅವರ ಶರೀರವೇ ಎರಡಾಗಿ ಬಿಡುತ್ತೆ. ಹೇಗೆ ಎರಡಾಗುತ್ತೆ, ಒಂದು ಪುರುಷ ಶರೀರ ಮತ್ತೊಂದು ಸ್ತ್ರೀ ಶರೀರ. ಈ ರೀತಿ ಅವರ ಶರೀರ ಎರಡಾಗುತ್ತೆ. ಅದನ್ನು ಕಾಯ ಅಂತ ಕರೀತಾರೆ. ಅದರ ಪುರುಷ ಶರೀರದಿಂದ ಸ್ವಯಂಭುವ ಮನು ಜನಿಸ್ತಾನೆ. ಮೊದಲ ಮನ್ವಂತರ ಸ್ವಯಂಭುವ ಮನ್ವಂತರ. ಆ ಮನ್ವಂತರಕ್ಕೆ ಅಧಿಪತಿ, ಅವನ ಹೆಸರು ಸ್ವಯಂಭುವ, ಅವನು ಜನಿಸ್ತಾನೆ. ಸ್ತ್ರೀ ಶರೀರದಿಂದ ಒಂದು ಕನ್ಯೆ ಜನಿಸ್ತಾನೆ, ಶತರೂಪ ಅಂತ ಅವಳ ಹೆಸರು. ಅವರಿಬ್ಬರು ಪರಸ್ಪರ ವಿವಾಹವಾಗ್ತಾರೆ. ಆ ನಂತರವೇ ಸೃಷ್ಟಿ ಕಾರ್ಯವನ್ನು ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಅದಕ್ಕೂ ಮೊದಲಿಗೆ ಪ್ರತಿಯೊಂದು ಮನ್ವಂತರ ಅಂತ ತೆಗೆದುಕೊಂಡರು. ಹೊರ ಮನ್ವಂತರಕ್ಕೆ ನಿಯಾಮಕನಾಗಿರ್ತಕ್ಕಂಥ ಒಬ್ಬ ರಾಜ, ಅಧಿಪತಿ ಅಂತ ಒಬ್ಬರಿರ್ತಾರೆ. ಆಯಾ ಮನ್ವಂತರಕ್ಕೆ ಸಂಬಂಧಪಟ್ಟಂತೆ ಸ್ವರ್ಗಲೋಕದಲ್ಲಿ ಇಂದ್ರ ಅಂತ ಹೇಳ್ತೇವೆ ನಾವು. ಇಂದ್ರ ಅನ್ನೋದು ಹೆಸರು, ಪರ್ಟಿಕ್ಯುಲರ್ ಹೆಸರಲ್ಲ. ಇಂದ್ರ, ದೇವೇಂದ್ರ ಅನ್ನೋದು ಕಿಂಗ್ ಅಂತ ಏನರ್ಥನೋ ಅಷ್ಟೇ. ಕಿಂಗ್ ಅಂತ ಹೇಳ್ತೇವಲ್ಲ, ಕಿಂಗ್ ಅನ್ನೋದು ಪರ್ಟಿಕ್ಯುಲರ್ ನೇಮ್ ಅಲ್ಲ. ಆ ಕಿಂಗ್ ನೇಮ್ ಬೇರೆ ಇರ್ತದೆ. ನಾವು ಚೀಫ್ ಮಿನಿಸ್ಟರ್ ಅಂತ ಹೇಳ್ತೇವೆ, ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೇವೆ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಯಾರು ಪರ್ಟಿಕ್ಯುಲರ್ ನೇಮ್ ಅಲ್ಲ. ಆ ಸೀಟಲ್ಲಿ ಯಾರು ಕೂತ್ಕೊಳ್ತಾರೆ ಅವರು ಚೀಫ್ ಮಿನಿಸ್ಟರ್, ಅವ್ರ ಹೆಸರು ಬೇರೆ ಇರ್ತದೆ. ಪ್ರತಿಯೊಂದು ಮನ್ವಂತರಕ್ಕೂ ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಕ್ಕಂಥ ಒಬ್ಬ ದೇವತೆ ಇರ್ತಾನೆ. ಪ್ರತಿಯೊಂದು ಮನ್ವಂತರ ನಿಯಾಮಕ ಒಬ್ಬ ರಾಜ ಬೇರೆ ಇರ್ತಾನೆ. ಪ್ರತಿಯೊಂದು ಮನ್ವಂತರಕ್ಕೂ ಸಪ್ತರ್ಷಿಗಳು ಅಂತಲ್ಲ, ಸಪ್ತರ್ಷಿಗಳು ಬೇರೆ ಬೇರೆ ಇರ್ತಾರೆ. ಹೀಗೆ ಪ್ರತಿಯೊಂದು ಮನ್ವಂತರಕ್ಕೆ ಮೊದಲನೇ ಮನ್ವಂತರ ಸ್ವಯಂಭುವ ಮನ್ವಂತರ. ಆ ಸ್ವಯಂಭುವ ಮನ್ವಂತರಕ್ಕೆ ನಿಯಾಮಕ ಅಧಿಪತಿ ರಾಜ ಅವನೇ ಸ್ವಯಂಭುವ ಬ್ರಹ್ಮದೇವರ ಮನ. ಆ ಮನ್ವಂತರದಲ್ಲಿ ವಿಶೇಷವಾಗಿ ಭಗವಂತ ಇಂದ್ರ ಪದವಿಯಲ್ಲಿ ಇರ್ತಾನೆ, ಯಜ್ಞ ಅಂತ ಮನಸ್ಸು. ಆಮೇಲೆ ಸಪ್ತರ್ಷಿಗಳು ಅವರನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮದೇವರು ತಮ್ಮ ಶರೀರದಿಂದ, ತಮ್ಮ ಶರೀರದ ಅವಯವಗಳಿಂದ ಸೃಷ್ಟಿ ಮಾಡ್ತಾರೆ. ಮರೀಚಿ, ಅತ್ರಿ ಅಂದ್ರೆ ಋಷಿ, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಸಪ್ತರ್ಷಿಗಳು. ಆಮೇಲೆ ದಕ್ಷ, ಭೃಗು, ನಾರದ, ಒಟ್ಟು 10 ಜನರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ನೀವು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಿ. ಅವ್ರು ಹೇಗೆ ಸೃಷ್ಟಿ ಕಾರ್ಯ ಮುಂದುವರಿಸಿಕೊಂಡು ಹೋಗ್ಬೋದು, ಅದಕ್ಕೋಸ್ಕರ ಮಾಡ್ತಾರೆ, ತಪಸ್ಸು ಮಾಡೋದಕ್ಕೆ ಹೋಗ್ತಾರೆ. ಆ ಮಧ್ಯದಲ್ಲಿ
ಈ ತಮ್ಮ ಶರೀರವನ್ನು ಎರಡಾಗಿ ಮಾಡಿಕೊಂಡು ಸ್ತ್ರೀ ಶರೀರ ಪುರುಷ ಶರೀರವನ್ನು ಸ್ವೀಕಾರ ಮಾಡಿ ಒಂದರಿಂದ ಪುರುಷ ರೂಪ ಮತ್ತೊಂದರಿಂದ ಸ್ತ್ರೀಯನ್ನು ಕನ್ಯೆಯನ್ನು ಹುಟ್ಟಿಸ್ತಾರೆ. ಅವರಿಗೂ ಪರಸ್ಪರ ವಿವಾಹವಾಗಿ ಮುಂದೆ ಸೃಷ್ಟಿ ಕಾರ್ಯವನ್ನು ಅಲ್ಲಿಯವರೆಗೆ ಭಗವಂತನೇ ಸೃಷ್ಟಿ ಮಾಡ್ತಾ ಇರ್ತಾನೆ. ಚತುರ್ಮುಖ ಬ್ರಹ್ಮದೇವರನ್ನ ಭಗವಂತ ಸೃಷ್ಟಿ ಮಾಡ್ತಾ ಹಾಗೆ ತನ್ನ ನಾಭಿಯಲ್ಲಿ ಒಂದು ಪದ್ಮ ಸೃಷ್ಟಿ ಮಾಡಿ ಅಲ್ಲಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ತಾ ಬ್ರಹ್ಮದೇವರು ಒಂದೊಂದು ತನ್ನ ಶರೀರದಿಂದ ಸೃಷ್ಟಿ ಮಾಡ್ತಾ ಇರ್ತಾರೆ. ಯಾವಾಗ ಸ್ವಯಂಭೂಮನು ಶತರೂಪಾದಿ ವಿವಾಹವಾದರೂ ಅದರ ನಂತರವೇ ಸ್ತ್ರೀ ಪುರುಷ ಸಂಪರ್ಕದೊಂದಿಗೆ ಪುರುಷ ಇದು ಸೃಷ್ಟಿ ಕಾರ್ಯವನ್ನು ಬರಬೇಕು ಹೋಯಿತು. ಆದ್ದರಿಂದ ಮನುಷ್ಯರನ್ನು ಮಾನವರು ಅಂತ ಕರೀತಾರೆ. ಯಾಕೆ ಮನುವಿನ ಸಂತಾನ ಅನಂತರಿಗೆ ಬಂದಿರತಕ್ಕಂಥದ್ದು ಅಂತ ಅದನ್ನು ಭಾಗವತ ವರ್ಣನೆ ಮಾಡುತ್ತೆ. ಪ್ರಧಾನವಾಗಿ ಅದನ್ನು ವರ್ಣನೆ ಮಾಡುವಾಗ ಆ ಸ್ವಯಂಭೂ ಮನುವಿಗೆ 5 ಜನ ಮಕ್ಕಳು ಜನಿಸ್ತಾರೆ. 2 ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು. ಪ್ರಿಯವ್ರತ ಉತ್ಥಾನಪಾದ ಅಂತ 2 ಗಂಡು ಮಕ್ಕಳು ಜನಿಸಿರ್ತಾರೆ. ಆಮೇಲೆ ದೇವಮೂರ್ತಿ ಆಕೃತಿ ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು ಜನಿಸ್ತಾರೆ. ಆ ಕಥೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿಕೊಂಡು ಹೋಗ್ತಾರೆ. ಯಾಕೆಂದರೆ ಭಗವಂತನ ಬರತಕ್ಕಂಥದ್ದು ಭಕ್ತರ ಕಥೆಯಲ್ಲಿ ಭಗವಂತನ ಅವತಾರಗಳ ವರ್ಣನೆ ಒಂದೊಂದು ಏನು ಆ ಭಗವಂತನ ರೂಪವು ಕೂಡ ಆವಿಷ್ಕಾರ ಆಗತಕ್ಕಂಥದ್ದು ಈ ಋಷಿಗಳ ತಪಸ್ಸಿನಿಂದ ದಂಪತಿಗಳ ಅವರ ತಪಸ್ಸಿನಿಂದ ಭಗವಂತ ಮಗನಾಗಿ ಅವತಾರ ಮಾಡತಕ್ಕಂಥದ್ದು. ಹೀಗೆ ಸ್ವಯಂಭೂಮನು ಏನು 5 ಜನ ಮಕ್ಕಳ ತಂದೆಯಾಗಿದ್ದಾನೆ. ಅದರಲ್ಲಿ ಮೊದಲಿಗೆ ಹೇಳ್ತಕ್ಕಂಥದ್ದು ಅವರ ಹೆಣ್ಣು ಮಕ್ಕಳ ಸಂತಾನವನ್ನು ವರ್ಣನೆ ಮಾಡಿಕೊಂಡು ಹೋಗ್ತಾರೆ. ಅದು ವಿಶೇಷವಾಗಿ ಭಾಗವತ ವರ್ಣನೆ ಮಾಡತಕ್ಕಂಥದ್ದು. ದೇವಮೂರ್ತಿ ಅಂತ ಮೊದಲ ಮಗಳ ಹೆಸರು ದೇವಮೂರ್ತಿ. ಈ ಕಡೆಯಿಂದ ಬ್ರಹ್ಮದೇವರು ಸೃಷ್ಟಿ ಮಾಡುತ್ತಾರೆ ಋಷಿಗಳನ್ನು. ಅದರಲ್ಲಿ ಒಬ್ಬ ಋಷಿಯ ಹೆಸರು ಕರ್ದಮ ಪ್ರಜಾಪತಿಗಳು ಅಂತ. ಪ್ರಜಾಪತಿಗಳು ಅಂದರೆ ಸೃಷ್ಟಿಗೋಸ್ಕರವೇ ಬ್ರಹ್ಮದೇವರಿಂದ ಸೃಷ್ಟಿಯಾಗಿರತಕ್ಕಂಥವು ಅಂತ ಅರ್ಥ. ಅವರನ್ನ ಪ್ರಜಾಪತಿ ಅಂತ ಕರೀತಾರೆ. ಹೀಗೆ ಕಶ್ಯಪ ಪ್ರಜಾಪತಿ, ದಕ್ಷ ಪ್ರಜಾಪತಿ ಎಲ್ಲ ಪ್ರಜಾಪತಿ. ಕರ್ದಮ ಅಂತ ಅವರು ಸೃಷ್ಟಿ ಮಾಡುವುದಕ್ಕೋಸ್ಕರ ಜನಿಸಿರತಕ್ಕಂಥ ಕರ್ದಮ ಪ್ರಜಾಪತಿಗಳು ಅಂತ ಕರೀತಾರೆ. ಬ್ರಹ್ಮದೇವರು ಹೇಳ್ತಾರೆ, ನೋಡಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದು ಮುಂದೆ ಸೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಯ್ಯೋ ನಾನೇನು ಮಾಡಬೇಕು ಅದಕ್ಕೆ ಅಂತ ಹೇಳಿದ್ರೆ ಭಗವಂತನನ್ನು ತಪಸ್ಸು ಮಾಡಿ ಏನೋ ಒಂದು ದಾರಿ ತೋರಿಸ್ತಾರೆ ದೇವರು. ನಾವು ಹೇಳ್ತೇವಲ್ಲ ಕಷ್ಟ ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅಯ್ಯೋ ದೇವರಿಗೆ ನಮಸ್ಕಾರ ಮಾಡಪ್ಪ ಹಿಂಗೆ ಹರಕೆ ಹೊತ್ಕೋ ದೇವರೇ ದಾರಿ ತೋರಿಸ್ತಾನೆ ಅಂತ ಹೇಳ್ತೇವಲ್ಲ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ ನೀನು ತಪಸ್ಸು ಮಾಡು ಅಂತ ಹೇಳಿದಾಗ ಅವರು 10,000 ವರ್ಷ ತಪಸ್ಸು ಮಾಡ್ತಾರೆ. 10,000 ವರ್ಷ ಅಷ್ಟು ತಪಸ್ಸು ಮಾಡಿದ್ಮೇಲೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏನು ಬೇಕು ಅಂತ ಕೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಹೇಳಿಬಿಟ್ಟಿದ್ದಾರೆ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ, ಅದಕ್ಕೆ ನೀನು ಅನುಗ್ರಹ ಮಾಡಬೇಕು ಅಂತ ಭಗವಂತನ ಹತ್ರ ಕೇಳ್ತಾರೆ. ಆಗ ಭಗವಂತ ಹೇಳ್ತಾನೆ ಆಯಿತು ಸೃಷ್ಟಿ ಕಾರ್ಯವನ್ನು ಮಾಡುವ ನಿಮಗೆ ಒಂದು ಅನುಗ್ರಹ ಮಾಡ್ತೀನಿ. ಒಂದು ದಿವಸ ಇಂಥ ದಿವಸ ಒಬ್ಬ ರಾಜ ಬರ್ತಾನೆ ನನ್ನ ಹತ್ರ. ಸ್ವಯಂ ಹೋಗುವಂಥ ಒಬ್ಬ ರಾಜ ಬರ್ತಾನೆ. ತನ್ನ ಪತ್ನಿ ಮತ್ತು ಮಗಳನ್ನೇ ಕರ್ಕೊಂಡು ಬರ್ತಾನೆ. ಆ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ತಾನೆ. ಆಮೇಲೆ ನೀನು ಸೃಷ್ಟಿ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಆ ತಪಸ್ವಿ ಋಷಿಗಳಿಗೆ ಹೇಳ್ತಕ್ಕಂಥದ್ದು ಭಗವಂತ ಅದೃಷ್ಟನಾಗ್ತಾನೆ. ಕಾಯ್ತಾ ಇರ್ತಾರೆ ಋಷಿ. 10,000 ವರ್ಷ ತಪಸ್ಸು ಮಾಡತಕ್ಕಂತಹ ತಪಸ್ಸು ಮಾಡಿ ಆಯುಷ್ಯ ಇರುತ್ತೆ. ಶರೀರದಲ್ಲಿ ಆಯುಷ್ಯ ಇರುತ್ತೆ. ಬರುತ್ತೆ ಶರೀರದಲ್ಲಿ ಶಕ್ತಿ ಹಣ್ಣು ಮುದುಗಾಗಿಬಿಟ್ಟಿರ್ತಾರೆ. ತಲೆಯಲ್ಲಿ ಗಡ್ಡೆ ಎಲ್ಲ ಬಂದು ಪೂರ ಮುದುಗಾಗಿಬಿಟ್ಟಿರ್ತಾರೆ. ಮುದುಕು ಸಹ ಬೆಳಿಗ್ಗೆ ಬಂದುಬಿಡ್ತಾರೆ. ಸ್ವಯಂಭೂಮನು ತನ್ನ ಪತ್ನಿ ಸುತನೋಪಾದಿಗೆ ಕರ್ಕೊಂಡು ರಥದಲ್ಲಿ ತನ್ನ ಮಗಳನ್ನು ಕೂರಿಸ್ಕೊಂಡು ಬರ್ತಾನೆ. ದೇವಭೂತಿ ಅಂತ 18-20 ವರ್ಷದ ಕನ್ಯೆಯವಳು ಬಂದು ಹೇಳ್ತಾನೆ ಭಗವಂತ ಯಾರಿಗೆ ಋಷಿಗಳಿಗೆ, ನೋಡಿ ನನಗೆ ಭಗವಂತ ಸ್ವಪ್ನದಲ್ಲಿ ಬಂದು ಹೇಳಿದ್ದಾನೆ ನಿಮಗೆ ವಿವಾಹವನ್ನು ಮಾಡಿಕೊಡಬೇಕು ಅಂತ. ಅದಕ್ಕೂ ಮೊದಲು ನಾರದರು ಹೋಗ್ಬಿಟ್ಟು ದೇವಭೂತಿಗೆ ಕರ್ತವ್ಯ ಪ್ರಜಾಪತಿಗಳು ಎಂಥ ತಪಸ್ಸುಗಳು ಎಷ್ಟು ತಪಸ್ಸು ಮಾಡಿದ್ದಾರೆ ಅದನ್ನೆಲ್ಲ ಹೇಳ್ತಾರೆ. ಅವಳು ಒಪ್ಕೊಳ್ತಾರೆ, ವಿವಾಹವನ್ನು ಮಾಡಿಕೊಡ್ತಾರೆ. ವಿವಾಹವನ್ನು ಮಾಡಿಕೊಂಡು ಬಿಟ್ಟು ಸ್ವಯಂಭೂಮನು ಹೊರಟು ಬಿಡ್ತಾರೆ. ಅಯ್ಯೋ ನನ್ನ ಜನ್ಮ ಸಾರ್ಥಕ ಆಯಿತು. ಏನು ಸಾರ್ಥಕ? 10,000 ವರ್ಷದ ಯುವಕನಿಗೆ 18-20 ವರ್ಷದ ಕನ್ಯೆಯನ್ನು ಮಾಡಿಕೊಟ್ಟಿರ್ತಾರೆ. ಅದು ಭಗವಂತನ ಅನುಗ್ರಹ. ಹೀಗೆ ಭಗವಂತ ಅನುಗ್ರಹ ಮಾಡಿದ್ದಕ್ಕೆ ಸ್ವಯಂಭೂಮನು ಮಗಳನ್ನು ವಿವಾಹ ಮಾಡಿಕೊಡ್ತಾನೆ. ಅಲ್ಲಿಂದ ಹೊರಟು ಬಿಡ್ತಾನೆ. ಅಲ್ಲಿಗೆ ತನ್ನ ಊರಿಗೆ ಹೋಗ್ತಾನೆ. ಯಶೋಮತಿ ಅಂತ ಊರು, ಅಲ್ಲಿಗೆ ಹೋಗಿ ತಪಸ್ಸು ಮಾಡಿಕೊಂಡಿರ್ತಾನೆ. ಅವನು ಸ್ವಯಂಭೂಮ ಮನ್ವಂತರ ಅಧಿಪತಿ. ಇಡೀ ಮನ್ವಂತರ ಕಾಲ ಅವನು ಬದುಕಿರ್ತಾನೆ. ಅಷ್ಟು ವರ್ಷ ಬದುಕಿರ್ತಾನೆ, ತಪಸ್ಸು ಮಾಡಿಕೊಂಡಿರ್ತಾನೆ. ಹೀಗೆ ಆ ಋಷಿ ತಪಸ್ಸು ಏನೋ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಕಂಡೀಷನ್ ಆಗ್ತದೆ. ಮಗಳನ್ನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದಾಗ ಕಂಡೀಷನ್, ಏನು ಕಂಡೀಷನು? ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಮನೆ ಕಾರವಿದೆ ಅಂತ ವರದಕ್ಷಿಣೆ ಕೊಡಿ ಅಂತಲ್ಲ. ಹೇಳೋದಿಷ್ಟೇ, ನಿನ್ನ ಮಗಳಿಗೆ ಮಕ್ಕಳಾಗುವಲ್ಲಿಯವರೆಗೆ ನಾನು ಸಂಸಾರ ಮಾಡ್ತೇನೆ. ಒಂದು ಸಲ ಅವಳಿಗೆ ಮಕ್ಕಳಾದರು ಅಂತಾದರೆ ನಾನು ಪುನಃ ತಪಸ್ಸನ್ನು ಮಾಡೋದಕ್ಕೆ ಅವಳನ್ನು ಮಕ್ಕಳನ್ನು ಹೆಂಡತಿ ಬಂದುಬಿಟ್ಟು ಕಾಣಿಗೆ ಹೋಗ್ತೇನೆ ಅಂತ ಕೇಳಿಬಿಡ್ತೇನೆ. ಆಯಿತು ಅಂತ ಒಪ್ಪಿಕೊಳ್ತಾನೆ. ನಾನು ಆ ಸ್ವಯಂಭೂಮನು ಆನಂತರ ಮತ್ತೆ 100 ವರ್ಷ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿದ ಮೇಲೆ ಅವಳು ಪಾಪ
18 20 ಹುಡುಗಿ 106 ವರ್ಷ ತಪಸ್ಸನ್ನು ಮಾಡುವಾಗ ಸೇವೆ ಮಾಡ್ಕೊಂಡಿರ್ತಾಳೆ. ಅವಳು ಅಷ್ಟು ವರ್ಷ ಸೇವೆ ಮಾಡಿ 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 ಅವಳು ಕೃಷಳಾಗಿ ಬಿಡ್ತಾಳೆ. ವಯಸ್ಸಾದಾಗ ಅಷ್ಟು ಸೇವೆ ಮಾಡಿದ ಮೇಲೆ ಆ ಪತಿ ಕೇಳ್ತಾರೆ, ಇಷ್ಟು ವರ್ಷ ಸೇವೆ ಮಾಡಿದ್ದೀಯಮ್ಮ, ನಿನಗೆ ಏನು ಬೇಕು ಅಂತ ಕೇಳಿದಾಗ ನನಗೇನು ಬೇಕು, ಮದುವೆ ಮಾಡಿಕೊಟ್ಟಿದ್ದಾರೆ, ಒಂದಿಷ್ಟು ಸಂತಾನವನ್ನು ಕೊಡಿ ಅಂತ ಕೇಳ್ತಾರೆ. ಆಯಿತು, ಸಂತಾನವನ್ನು ಕೊಡ್ತೇನೆ. ಮಕ್ಕಳಾದ್ಮೇಲೆ ಮನೆ ಬೇಕು ಇರೋದಕ್ಕೆ. ಆ ಕಾಡಲ್ಲಿ ಏನು ಮನೆ, ಚಿಕ್ಕ ಗುಡಿಸಲು, ಚಿಕ್ಕ ಆಶ್ರಮ ಇರ್ತದೆ. ಅದಕ್ಕೆ ಆಯಿತು, ಒಂದು ಕೆಲಸ ಮಾಡಿ, ಮುಂದುಗಡೆ ಒಂದು ಕೆರೆ ಇರುತ್ತೆ, ಸರೋವರ, ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ. ಅವಳು ಹೋಗಿ ಮುಳುಗ್ತಾಳೆ. ಮುಳುಗಿದಾಗ ಅಲ್ಲಿ ಕಾಣಿಸಿಕೊಡ್ತಾರೆ. 100 ಸಾವಿರಾರು ಜನ ದಾಸಿಯರು, ಶ್ರೀಮತಿಯರು ಕಾಣಿಸ್ತಾರೆ. ಅವಳಿಗೆ ಮೊದಲು ಮದುವೆ ಆಗುವಾಗ ಹೇಳಿದ್ಲು, ಅದೇ ರೀತಿಯಾಗಿರತಕ್ಕಂಥ ಅಪೂರ್ವ ಸೌಂದರ್ಯ ಅವಳ ಶರೀರಕ್ಕೆ ತಾರುಣ್ಯ ಬರುತ್ತೆ. ಅವಳಿಗೆ ದೇವ ಋಷಿಗಳು ತಪಸ್ಸು ಮಾಡಿ ನನಗೆ ಮೊದಲಿನ ಶರೀರವನ್ನು ಕೊಟ್ಟಿದ್ದಾರೆ, ಪಾಪ ಅವರೇ ವಯಸ್ಸಾಗೋಗ್ಬಿಟ್ಟಿದೆ ಅಲ್ವಾ ಅಂತ ಅಂದ್ಕೊಂಡಂತೆ ಕ್ಷಣದಲ್ಲಿ ಪಕ್ಕದಲ್ಲಿ ತಿರುಗಿ ನೋಡಿದರೆ ಅವರೇ ಇದ್ದಾರೆ. ಕರ್ಮ ಪ್ರಜಾಪತಿಗಳು ಅವರು ಕೂಡ 18-20 ವರ್ಷ ಹುಡುಗನಂತೆ ಇದ್ದಾರೆ. ಹೀಗೆ ಆ ತಪಶಕ್ತಿ ಅಷ್ಟು ಇತ್ತು. ದೊಡ್ಡದಾಗಿರತಕ್ಕಂಥ ಮನೆ, ಅದು ಮನೆ ಅಲ್ಲ, ಅದು ಮನೆಯಲ್ಲಿ ಇರತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ವಿಮಾನ, ದೊಡ್ಡದಾಗಿರತಕ್ಕಂಥ ವಿಮಾನ. ಎಲ್ಲಿ ಬೇಕಾದರೂ ಹಾರಿಕೊಂಡು ಹೋಗ್ಬೋದು. ಎಷ್ಟೋ ವರ್ಷಗಳೆಲ್ಲ ತಿರುಗಾಡಿಸಿಕೊಂಡು ಬರ್ತಾರೆ. 9 ರೂಪಗಳನ್ನು ಅವರು ಸ್ವೀಕಾರ ಮಾಡ್ತಾರೆ. ಒಬ್ಬರೇ ವ್ಯಕ್ತಿ 9 ಶರೀರವನ್ನು ಸ್ವೀಕಾರ ಮಾಡ್ತಾರೆ. ಪತ್ನಿಗೆ 9 ಶರೀರವನ್ನು ಕೊಡ್ತಾರಂತೆ. 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಯಾರಿಗೆ? ಆ ದಂಪತಿಗಳಿಗೆ. ಮೊದಲು ಕಂಡೀಷನ್ ಹಾಕಿದ್ರಲ್ವ, ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಟು ಬಿಟ್ಟು, ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳಿದಾಗ ಪಾಪ ಕೇಳ್ತಾಳೆ, ಏನಿಷ್ಟು ವರ್ಷ ನಿಮಗೆ ಸಂಸಾರ ಮಾಡಿದ್ದೇನೆ, 9 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದೀರಾ, ಕೊನೆ ಪಕ್ಷ ಅವ್ರಿಗೆ ಮದುವೆ ಆದರೂ ಮಾಡಬೇಕಲ್ಲ, ನನಗೊಂದು ಪುತ್ರನಾದರೂ ಕೊಡಿ ಅಂತ ಕೇಳಿದಾಗ ಆಯಿತು ಅಂತ ಹೇಳ್ತಾರೆ. 9 ಜನ ಆ ಹೆಣ್ಣು ಮಕ್ಕಳನ್ನು ಈ ಬ್ರಹ್ಮದೇವರಲ್ಲಿ ಜನಿಸಿದ್ರಲ್ಲ, 9 ಸಪ್ತ ಋಷಿಗಳು ಪ್ಲಸ್ 3 10 ಜನ ಇದ್ರಲ್ವ, 10 ಜನರಲ್ಲಿ ನಾರದರನ್ನು ಬಿಟ್ಟು ಉಳಿದಿರತಕ್ಕಂಥ ಅಷ್ಟು ಜನರಿಗೆ ವಿವಾಹವನ್ನು ಮಾಡಿಕೊಟ್ಕೊಡ್ತಾರೆ. ಆಮೇಲೆ 10ನೆಯವನಾಗಿ ಸ್ವತಃ ಭಗವಂತನೇ ಅವತಾರ ಮಾಡ್ತಾನೆ. ಆ ದಂಪತಿಗಳಿಗೆ, ಕರ್ತವ್ಯ ಪ್ರಜಾಪತಿ ದಂಪತಿಗಳಿಗೆ ಕಪಿಲ ಅಂತ ಹೆಸರು. ಕಪಿಲ ನಾಮಕನಾಗಿ ಭಗವಂತ ಅವತಾರ ಮಾಡ್ತಾನೆ. ಭಗವಂತ ಅವತಾರ ಮಾಡಿದಾನಂತ ಗೊತ್ತಾಯಿತು. ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಕರ್ತವ್ಯ ಪ್ರಜಾಪತಿ. ನನ್ನ ಕೆಲಸ ಆಯಿತು, ಮುಂದಿನ ಜನ ನೀನು ನೋಡ್ಕೊಂಡು ಹೇಳಿ ತಪಸ್ಸು ಹೋಗ್ತಾರೆ. ತಾಯಿ ದೇವ ಹೋಗಿ ಹೇಳ್ತಾರೆ, ನನಗೆ ಅವ್ರ ಜೊತೆ ಇಷ್ಟು ವರ್ಷ ಇದ್ದೆ, ಮಹಾಜ್ಞಾನಿಗಳು ತಪಸ್ಸು ಮಾಡಿದ್ದಾರೆ, ಬೇಕಾದಷ್ಟು ಶ್ರವಣ ಮಾಡ್ಬೋದು ಅಂತ ಕೇಳ್ಬೋದಿತ್ತು, ನನಗೇನು ಕೇಳಲಿಕ್ಕಾಗಲಿಲ್ಲ, ಆದ್ದರಿಂದ ನೀನೇ ಉಪದೇಶ ಮಾಡುವಂತ ಹೇಳಿದಾಗ ಆ ಭಗವಂತ, ಕಪಿಲ ರೂಪಿ ಭಗವಂತ ತನ್ನ ತಾಯಿಗೆ, ದೇವಭೂತಿ ದೇವಿಗೆ ಮಾಡಿರ್ತಕ್ಕಂಥ ಉಪದೇಶ ಕಪಿಲ ಗೀತೆ ಅಂತ ಭಾಗವತದಲ್ಲಿ ಮಹಾಪ್ರಸಿದ್ಧವಾಗಿರತಕ್ಕಂಥದ್ದು. ಅಲ್ಲಿಗೆ ಅದನ್ನು ಹೇಳ್ತಕ್ಕಂಥದ್ದು. ಆ ಕಪಿಲ ಗೀತೆ ತುಂಬ ಸುಂದರವಾಗಿರ್ತಕ್ಕಂಥ ಪ್ರಶ್ನೋತ್ತರ ರೂಪದಲ್ಲಿ ತಾಯಿ ಪ್ರಶ್ನೆ ಕೇಳ್ತಾಳೆ, ಮಗ ಉತ್ತರ ಕೊಡ್ತಾಳೆ. ಸುಂದರವಾಗಿರತಕ್ಕಂಥ ಉಪದೇಶ. ಅದನ್ನು ಯಥಾಮತಿ ನಾಳೆ ದಿವಸ ಚಿಂತನೆ ಮಾಡೋಣ ಅಂತೇಳಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.